Well, hello guys. So it is week 4, day 3, I guess. ಸೊ ಓದಬೇಕು ಅಂತ ಡಿಸಿಷನ್ ತಗೊಂಡು ಫಸ್ಟ್ ಡೇ ಶಿಸ್ತಾಗಿ ಕೂತ್ಕೊಂಡು 3 to 4 hours ಸಹ ಓದ್ಕೊಂಡೆ. ಅದಕ್ಕೆ ವಿಡಿಯೋನೂ ಸಹ ಮಾಡಿಲ್ಲ. ಇನ್ ದ ಮಿಡ್ ಡೇ ಐ ಆಮ್ ಜಸ್ಟ್ ಡೂಯಿಂಗ್ ಮಿಡ್ ಆಫ್ ದ ವೀಕ್. ದಿಸ್ ಇಸ್ ಮೈ ಥರ್ಡ್ ಡೇ ಆಫ್ ಮೈ ವೀಕ್. ಸೊ ಈಗ ಫುಲ್ ಜೋಶ್, ಐ ಮೀನ್ ಯು ಕುಡ್ ಸಿ ಎರಡು ಜಡೆ ಹಾಕ್ಕೊಂಡು ಸ್ಕೂಲ್ ಫೀಲಿಂಗ್ಸೇ ಬರ್ತಿದೆ ಆ್ಯಕ್ಚುಲಿ. ನಾವು ಸ್ಕೂಲ್ ಡೇಸಲ್ಲೆಲ್ಲ ಯಾವ ಥರ ಎರಡು ಜಡೆಗಳನ್ನ ಹಾಕ್ಕೊಂಡು ಶಿಸ್ತಾಗಿ ಸ್ಕೂಲ್ಗೆ ಹೋಗ್ತಿದ್ರಿ. ಕೂದಲೆಲ್ಲ ಹೀಗೆ ಹೀಗೆ ಎಲ್ಲ ಏನೂ ಬರ್ತಿರಲಿಲ್ಲ. ಸೊ ಇಟ್ ವಾಸ್ ಟೈಟ್ಲಿ ಪುಟ್ ದಿಸ್ ವೇ. ಆ್ಯಕ್ಚುಲಿ ನನ್ನ ಸ್ಕೂಲಲ್ಲಂತೂ ನಾನು ಎವರ್‌ಗ್ರೀನ್ ಸ್ಕೂಲ್ ವಿಜಯಪುರದಲ್ಲಿ ಓದಿದ್ದು. ನಮ್ಮ ಸ್ಕೂಲಲ್ಲಿ ಹೇರೇ ಕಟ್ ಮಾಡಿಸ್ಬಾರ್ದು ಅನ್ನೋ ಒಂದು ರೂಲ್ ಸಹ ಇತ್ತು. ಆ್ಯಕ್ಚುಲಿ ನನಗೆ ಫುಲ್ ತುಂಬ ಉದ್ದ ಜಡೆ, ಅದನ್ನು ಈ ಥರ ಬದನೇಕಾಯಿ ಜಡೆ ಅಂತ ಕರಿತೀವಿ ನಾವು. ಇಂಗ್ಲೀಷಲ್ಲಿ ಏನು ಅಂತ ನಂಗೆ ಗೊತ್ತಿಲ್ಲ. ಬದನೇಕಾಯಿ ಜಡೆ ಹಾಕಿದ್ರೆ ನನಗೆ ಹಾಫ್ ಇಲ್ಲಿವರೆಗೂ ಬರ್ತಿತ್ತು. ಸೊ ಅಷ್ಟು ಉದ್ದ ಇತ್ತು ನನ್ನ ಕೂದಲು ಬಿಕಾಸ್ ಆಫ್ ಮೈ ಸ್ಕೂಲ್. ಮತ್ತು ನಮ್ಮ ಸ್ಕೂಲು ತುಂಬ ಟ್ರೆಡಿಷ್ನಲ್ ಸ್ಕೂಲ್ ಆಗಿತ್ತು. ಬಳೆ ಕಂಪಲ್ಸರಿ ಹಾಕ್ಕೊಂಡು ಹೋಗಬೇಕಾಗಿತ್ತು. ಮತ್ತು ಚುಕ್ಕೆ ಅಂತೂ ಕಂಪಲ್ಸರಿ ಇಟ್ಕೋಬೇಕಾಗಿತ್ತು. ಮತ್ತು ಕೂದಲು ಕಟ್ ಮಾಡ್ಸಂಗಿರಲಿಲ್ಲ. ಮತ್ತು ನಮ್ಮ ಸ್ಕೂಲ್ ಡೇಗೂ ಅಷ್ಟೇ ಎವ್ರಿ ಪ್ರತಿ ವರ್ಷದ ಸ್ಕೂಲ್ ಡೇ ಅಲ್ಲಿ ಯಾವುದು ಫಿಲ್ಮ್ ಸಾಂಗ್ಸೇ ಇರ್ತಿರ್ಲಿಲ್ಲ. ಜಾನಪದ ಗೀತೆ, ಭಾವಗೀತೆ, ಭಕ್ತಿಗೀತೆ ಇಂಥ ಸಾಂಗ್‌ಗಳಿಗೆ ನಾವು ಡ್ಯಾನ್ಸ್ ಪ್ರಾಕ್ಟೀಸು ಮಾಡ್ತಿದ್ದಿದ್ದು ಮತ್ತು ಡ್ಯಾನ್ಸು ಸಹ ಮಾಡ್ತಿದ್ದಿದ್ದು. ಸೊ ಅದಾಗಿತ್ತು ನನ್ನ ಸ್ಕೂಲ್ ಜರ್ನಿ. ಮತ್ತು ನಮ್ಮ ಸ್ಕೂಲ್ ಆ್ಯಕ್ಚುಲಿ ಎಲ್ಲರೂ ನಮ್ಮ ಸ್ಕೂಲಿಂದ ಯಾರೆಲ್ಲ ಹೊರಗೆ ಹೋಗ್ತಾರೆ ಅವರೆಲ್ಲರೂ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸೇ ಆಗಿರ್ತಾರೆ. ರೇರ್ಲಿ 1 ಆರ್ 2 ಫಸ್ಟ್ ಕ್ಲಾಸ್ ಬರುತ್ತೆ. ನಾವು ಸ್ಟ್ರೆಂತ್ ಅರೌಂಡ್ 60 ಪೀಪಲ್. ನಾನು ಓದ್ತಿದ್ದಾಗ 60 ಪೀಪಲಲ್ಲಿ 58 ಪೀಪಲ್ ಹ್ಯಾವ್ ಗಾಟ್ ಡಿಸ್ಟಿಂಕ್ಷನ್. ಇಬ್ಬರಿಗೆ ಫಸ್ಟ್ ಕ್ಲಾಸ್ ರಿಸಲ್ಟ್ಸ್ ಏನೋ ಬಂದಿತ್ತು. ಮತ್ತು ಅಷ್ಟು ಜನರಲ್ಲಿ 98% ಪೀಪಲ್ಲು ಸೈನ್ಸೇ ತಗೊಂಡಿದ್ದು. ಆಲ್ಮೋಸ್ಟ್ ನನ್ನ ಎಲ್ಲ ಫ್ರೆಂಡ್ಸು ಆಮ್, ಎಂಜಿನಿಯರ್ಸೇ. ಒಬ್ಬರು ಡೆಂಟಲಲ್ಲಿದ್ದಾರೆ. ಸೊ ತುಂಬ ಚೆನ್ನಾಗಿರ್ತಿತ್ತು. ನಾವು ಸ್ಕೂಲ್ಗೆ 7:30ಗೆ ಶಾಲೆಗೆ ಹೋದರೆ ವಾಪಸ್ ಮನೆಗೆ ಬರ್ತಿದ್ದಿದ್ದೆ ಸಂಜೆ 7:30ಗೆ. ಆಮ್, ಇಟ್ ಜಸ್ಟ್ ರಿಮೈಂಡೆಡ್ ಮೀ ಓದಬೇಕು ಅನ್ನೋ ಒಂದು ಆಮ್, ಮನಸ್ಥಿತಿ ಬಂದಾದಮೇಲೆ ಈ ಥರ ಜಡೆ ಎಲ್ಲ ಹಾಕ್ಕೊಂಡ್ಮೇಲೆ ನನ್ನ ಸ್ಕೂಲ್ ಥಿಂಗ್ಸ್ ನಂಗೆ ತುಂಬ ನೆನಪಾಯಿತು. ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಪೆಷಲಾಗಿ ಮಾಡ್ತಿದ್ದೀನಿ. ಸೊ 7:30 ಟು 7:30 ನನ್ನ ಶಾಲೆ ಟೈಮಿಂಗ್ಸ್ ಆಗ್ತಿತ್ತು. 7:30 ಟು 8:30 1 ಅವರ್ ಬೇರೆ ಸಬ್ಜೆಕ್ಟಿನ ಟೀಚರ್ಸ್ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ರು. ಅದಾದಮೇಲೆ 8:30 ಟು 9 ಹಾಫ್ ಆನ್ ಅವರ್ ಪ್ರೇಯರ್ ಇರ್ತಿತ್ತು. 3 ಪ್ರೇಯರ್ ಎವ್ರಿ ಡೇ ಮಾಡ್ತಿದ್ವಿ. ಅದಾದಮೇಲೆ ನ್ಯೂಸ್ ಪೇಪರ್ ರೀಡಿಂಗ್, ಅದಾದಮೇಲೆ ಕ್ಲಾಸ್‌ಗೆ ಹೋಗ್ತಿದ್ವಿ. ಅದಾದಮೇಲೆ ಇವಾಗಿನ ಥರ ಎಲ್ಲ ಶಾರ್ಟ್ ಬ್ರೇಕು ಅದೆಲ್ಲ ಏನೂ ಇರ್ತಿರ್ಲಿಲ್ಲ. ಈಗ ಯೂಶುವಲಿ ಬಿಷಪ್ ಕಾಟನ್ ಸ್ಕೂಲಲ್ಲಿ ಎಲ್ಲ ನಾರ್ಮಲ್ ಸ್ಕೂಲ್ಸಲ್ಲೂ ಅಷ್ಟೇ ಲೈಕ್ ಶಾರ್ಟ್ ಬ್ರೇಕ್ ಅಂತ ಇರುತ್ತೆ. ಅದಾದಮೇಲೆ ಲಂಚ್ ಬ್ರೇಕ್, ಅದಾದಮೇಲೆ ಫೈನಲ್ ಬ್ರೇಕ್. ಬಟ್ ನಮ್ಮ ಟೈಮಲ್ಲೆಲ್ಲ ಹಾಗೇನಿರಲಿಲ್ಲ. ಸೊ 9ಗೆ ಕ್ಲಾಸ್ ಮಾರ್ನಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ 45 ಮಿನಿಟ್ಸ್ ಈಚ್ ಕ್ಲಾಸ್ ಇರ್ತಿತ್ತು. ಸೊ ಅಗೇನ್ 1:00ಗೆ ನಮಗೆ ಲಂಚಿನ ಬೆಲ್ ಹೊಡಿತಿದ್ರು. 1 ಟು 1:30 ಲಂಚ್ ಅವರ್ ದಟ್ಸ್ ಆಲ್. ಮತ್ತು 1:30 ಟು 4 ವರೆಗೂ ಸ್ಕೂಲ್ ಇರ್ತಿತ್ತು. ಅದಾದಮೇಲೆ ಆ್ಯಸ್ ಐ ಸೆಡ್ ನಾವು ಸ್ಟೇ ಬ್ಯಾಕ್ ಆಗ್ತಿದ್ರಿ 9th, 10th ಅಲ್ಲೆಲ್ಲ. ಸೊ 4 ಟು 5 4 ಟು 4:30 ಬ್ರೇಕ್ ಇರ್ತಿತ್ತು ನಮಗೆ. ಆಚೆ ಹೋಗಿ ಏನಾದರೂ ತಿನ್ನೋದಿದ್ರೆ, ಅಂಗಡಿಯಲ್ಲಿ ಏನಾದರೂ ತೊಗೊಳೋಗಿದ್ರೆ ಅಥವಾ ನಾವು ಸ್ನ್ಯಾಕ್ಸ್ ಏನಾದ್ರು ತಂದಿದ್ರೆ ತಿನ್ಕೊಳ್ಳುವಂಥ ಆಪರ್ಚುನಿಟಿ. ಅದಾದಮೇಲೆ 4:30 ಟು 5 ಗ್ರೂಪ್ ಸ್ಟಡಿ ಮಾಡ್ತಿದ್ವಿ. ನಮಗೆ ಇಬ್ಬರು ಹುಡುಗರು, ಇಬ್ಬರು ಹುಡುಗಿಯರನ್ನ ಗ್ರೂಪಲ್ಲಿ ಐ ಮೀನ್ ಗ್ರೂಪ್ ಮಾಡಿದ್ರು. ಆ ಗ್ರೂಪ್ ಅವರು ಈಗ ಸ್ಕೂಲ್ ಮೇಲೆ ಟೆರೇಸ್ ಇರುತ್ತಲ್ಲ, ಸೊ ನಮ್ಮದು 10th ಸ್ಟ್ಯಾಂಡರ್ಡ್ 10th ಆ್ಯಂಡ್ 10th ಆ್ಯಂಡ್ 9th ಸ್ಪೆಷಲಿ ಟೆರೇಸ್ ಮೇಲೆ ಇರ್ತಿತ್ತು. ಟೆರೇಸ್ ಮೇಲೆ 2 ಕ್ಲಾಸು, ಮುಂದೆ ಪೂರ್ತಿ ಎಷ್ಟೊಂದು ಜಾಗ ಇರ್ತಿತ್ತು. ಆ ಜಾಗದಲ್ಲಿ ನಾವೀ 4 ಜನ ಗ್ರೂಪ್ ಮೇಟ್ಸ್ ಕೂತ್ಕೋತಾ ಇದ್ರಿ. ಮತ್ತು ನಮಗೆ 9th ಆ್ಯಂಡ್ 10th ಬೆಂಚಸ್ ಸಹ 2 ಸೀಟರ್ಸ್ ಇರ್ತಿತ್ತು. ಗರ್ಲ್ಸ್‌ನ ಕೂರಿಸಿದ್ರೆ ಜಾಸ್ತಿ ಮಾತಾಡ್ತಾರೆ ಅಂತ 1 ಗರ್ಲ್ 1 ಬಾಯ್‌ನ ಕೂರಿಸ್ತಿದ್ರು. ಸೊ ವಿ ರಿಯಲಿ ಹ್ಯಾಡ್ ಗ್ರೇಟ್ ಮೆಮೊರೀಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇಟ್ ವಾಸ್ ಸೋ ಲೈಕ್ ಫಸ್ಟ್ಲಿ ನಮ್ಮನ್ನ ಆ ಥರ ಎಲ್ಲ ಕೂರಿಸಿದಾಗ ವಿ ಫೆಲ್ಟ್ ವೆರಿ ಆಕ್ವರ್ಡ್. ಮಧ್ಯದಲ್ಲಿ ಪೌಚು, ಬುಕ್ಕು
ಬ್ಯಾಗು ಎಲ್ಲ ಇಡ್ತಿದ್ರಿ. ಆಮ್, ಯು ನೋ ದ್ಯಾಟ್ ಆಕ್ವರ್ಡ್‌ನೆಸ್ ಇರುತ್ತಲ್ಲ ಫಸ್ಟಲ್ಲಿ. ಸೊ, ಮಧ್ಯ ಎಲ್ಲ ಚೆನ್ನಾಗಿ ಜೋಡಿಸ್ಕೊಂಡು ಆಮ್, ಇರ್ತಿದ್ರಿ. ಈಗಲೂ ಜ್ಞಾಪಕ ಇದೆ. ಮಧ್ಯ ಎಲ್ಲ ಹೆಂಗೆ ಜೋಡಿಸ್ಕೊಂಡು ಕೂರ್ತಿದ್ರಿ ಅಂದರೆ, ಈ ಕಾರ್ನರಲ್ಲೊಬ್ರು, ಆ ಕಾರ್ನರಲ್ಲೊಬ್ರು ಹಾಗೆ ಕೂತ್ಕೋತಾ ಇದ್ವಿ. ಇಟ್ ವಾಸ್ ಸೋ ಫನ್. ಮತ್ತೆ ಗ್ರೂಪ್ ಸ್ಟಡೀಸ್ ಹೇಳ್ತಿದ್ದೆ. ಆ ಗ್ರೂಪ್ ಸ್ಟಡೀಸಲ್ಲಿ ಗ್ರೂಪ್ ಸ್ಟಡಿಗೆ ಅಂತ ಒಬ್ಬರು ಲೀಡರ್ ಇರ್ತಿದ್ರು. ಸೊ, 2 ಮೆಂಬರ್ ಪೇರ್ ಅಪ್ ಆಗ್ತಿದ್ರು. ಸೊ, ಅವತ್ತು ಮಾಡಿರೋ ಎವ್ರಿ ಪೀರಿಯಡಲ್ಲಿ ಏನೇನೆಲ್ಲ ಮಾಡಿರ್ತಾರಲ್ಲ, ಅದನ್ನೆಲ್ಲ ರಿವೈಸ್ ಮಾಡಿ ಒಪ್ಸೋ ಥರ ಒಂದು ಆಕ್ಟಿವಿಟಿ ಮಾಡಿಸ್ತಿದ್ರು. ಅದಾದಮೇಲೆ 6:00 ಟು 7:30 ಮೆಲ್ವಿನ್ ಸರ್ ಅನ್ನೋರು ನಮಗೆ ಟ್ಯೂಷನ್ ತಗೊಂತಾ ಇದ್ದಿದ್ದು. ಹಿ ಈಸ್ ಅ ವೆರಿ ಗುಡ್ ಟೀಚರ್. ಮ್ಯಾಥ್ಸು, ಸೈನ್ಸು, ಇಂಗ್ಲಿಷು ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ರು. ಹಿ ಈಸ್ ಫ್ರಮ್ ಮ್ಯಾಂಗ್ಲೋರ್. ಆಮ್, ಹೇಳ್ಬೇಕಂದ್ರೆ ನಮ್ಮ ಎವರ್‌ಗ್ರೀನ್ ಸ್ಕೂಲಲ್ಲೇ ಹಿ ಈಸ್ ಒನ್ ಆಫ್ ದ ಫೇಮಸ್ ಸರ್ಸ್ ಆ್ಯಂಡ್ ಹೂ ಲಿಟ್ರಲಿ ಪೇಡ್ ಮೈನ್ಯೂಟ್ ಏನು ಹೇಳ್ತಾರೆ ಮೈನ್ಯೂಟ್ ಥಿಂಗ್ಸ್‌ನು ಕಂಡಿಡ್ದು ಇದು ತಪ್ಪಿದೆ, ಸರಿ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ಮತ್ತು ತುಂಬ ಸ್ಟ್ರಿಕ್ಟ್ ಇರ್ತಿದ್ರು. ತುಂಬ ಪನಿಷ್ಮೆಂಟ್ ಸಹ ಕೊಡ್ತಿದ್ರು. ಎಲ್ಲರ ಮುಂದೆ ಶೇಪ್ ಔಟ್ ಮಾಡ್ತಿದ್ರು. ವಾಟ್ ನಾಟ್. ನನಗಂತೂ ಆ್ಯಕ್ಚುಲಿ ಯಾವಾಗೆ ಸ್ಟಾಫ್ ರೂಮ್‌ಗೆ ಹೋದ್ರು ಸರ್ರು ಮಂಗಳೂರು ಕನ್ನಡ ಮಾತಾಡ್ತಿದ್ರು. ಕುಳ್ಳಿ ಆದ್ರೂ ಮಾತು ಬಲೆ ಆಡ್ತಾಳೆ. ಐ ಜಸ್ಟ್ ಸ್ಟಿಲ್ ರಿಮೆಂಬರ್ ಯುವರ್ ವರ್ಡ್ಸ್. ಆ್ಯಕ್ಚುಲಿ ನಾನು ನನ್ನ ಶಾಲೆಗೆ 8th ಸ್ಟ್ಯಾಂಡರ್ಡಲ್ಲಿ ಜಾಯಿನ್ ಆಗಿದ್ದು. ಅಲ್ಲಿವರೆಗೂ ಮಾಡರ್ನ್ ಸ್ಕೂಲ್ ಅನ್ನೋ ಒಂದು ಸ್ಕೂಲಲ್ಲಿ ಓದ್ತಿದ್ದೆ. ಇಲ್ಲಿ ಜಾಯಿನ್ ಆದಾಗ ಫಸ್ಟ್ ಡೇ ವಿತ್ ಸರ್ ನನ್ನ ಪರಿಚಯ ಅಗೋಚರ. ಫಸ್ಟ್ ಡೇ ವೆನ್ ಐ ಎಂಟರ್ಡ್ ದ ಕ್ಲಾಸ್, ಎಲ್ಲ ಹೊಸಬ್ರೆ. ಹೈಸ್ಕೂಲ್ಗೆ ನಾನು ಆ ಶಾಲೆ ಎವರ್‌ಗ್ರೀನ್ ಶಾಲೆಗೆ ಸೇರ್ಕೊಂಡಿರ್ತೀನಿ. ಸೊ, ಆಗ ಸರ್ದು ಇಂಗ್ಲೀಷ್ ಕ್ಲಾಸ್ ಇರುತ್ತೆ. ಸೊ, ಇಂಗ್ಲೀಷ್ ಕ್ಲಾಸ್ ಆರ್ ಸೈನ್ಸ್ ಕ್ಲಾಸ್ ಐ ಡೋಂಟ್ ರಿಮೆಂಬರ್. ನಾನು ನ್ಯೂ ಕಮರ್ ಅಲ್ಲ. ನಂತರ ಒಂದು ಇಬ್ಬರು, 3 ಜನ ಹೊಸದಾಗಿ ಸೇರ್ಕೊಂಡಿದ್ರು. ಸರು ಬಿಕಾಸ್ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಗೊತ್ತಿರೋರೇ ಅಲ್ವಾ, ನಾವು ಹೊಸ ಸ್ಟೂಡೆಂಟ್ಸು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನಾಗ ಮೈ ನೇಮ್ ಇಸ್ ನವ್ಯಶ್ರೀ. ಐ ವಾಸ್ ಸ್ಟಡಿಯಿಂಗ್ ಇನ್ ಮಾಡರ್ನ್ ಸ್ಕೂಲ್ ಅಂತ ಹೇಳ್ದೆ. ಫಸ್ಟ್ ಡೇ, ಇಟ್ ವಾಸ್ ಮೈ ಫಸ್ಟ್ ಡೇ. ಸರ್ ಈಗ ನಾನು ಹೊಸ ಸ್ಟೂಡೆಂಟು ಅಂತ ಏನು ಇದು ಮಾಡ್ದಿರಾ ನನ್ನ ತಪ್ಪನ್ನ ಸರಿ ಮಾಡು. ಇಟ್ ಈಸ್ ನಾಟ್ ಕಾಲ್ಡ್ ಮಾಡ್ರನ್. ಎನ್ ಈಸ್ ಸೈಲೆಂಟ್, ಇಟ್ ಈಸ್ ಮಾಡರ್ನ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಫಸ್ಟ್ ಡೇನೇ ಶೇಪ್ ಔಟ್. ಛೇ, 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 ಛೇ ಅಂತ ಅಂದ್ಕೊಂಡು. ಆಲ್ಸೋ ಒನ್ ಮೋರ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಆ್ಯಕ್ಚುಲಿ ನಾನು ಪ್ರೀವಿಯಸ್ಲಿ ಓದ್ತಾ ಇದ್ದಿದ್ದ ಶಾಲೆಯಲ್ಲಿ 7th ಸ್ಟ್ಯಾಂಡರ್ಡ್‌ವರೆಗೂ ಸರಿಯಾಗಿ ನಮಗೆ ಕನ್ನಡನೇ ಹೇಳ್ಕೊಟ್ಟಿರಲಿಲ್ಲ. ಆಮ್ ಇಂಗ್ಲೀಷ್ ಮತ್ತು ಹಿಂದಿ. ನಾನು ಥರ್ಡ್ ಸ್ಟ್ಯಾಂಡರ್ಡ್‌ಗೆ ಐ ವಾಸ್ ಲೈಕ್ ವೆರಿ ಫ್ಲೂಯೆಂಟ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಇಂಗ್ಲೀಷ್ ತುಂಬ ಬಳಸ್ತಿದ್ರು. ಮತ್ತು ಅದೊಂದು ಮುಸ್ಲಿಂ ಶಾಲೆ ಆಗಿತ್ತು. ಹಾಗಾಗಿ ಅಲ್ಲಿ 90% ಮುಸ್ಲಿಂ ಸ್ಟೂಡೆಂಟ್ಸೇ ಇರ್ತಿದ್ರು. ನಾನು ಹಿಂದಿ ಕಲಿಯೋಕ್ಕೂ ಒಂದು ರೀಸನ್ ಇದೆ. ದಟ್ ರೀಸನ್ ಈಸ್ ಮೈ ಹಾರ್ಟ್ ಬೀಟ್ ಅಂತಲೇ ಹೇಳ್ಬೋದು. ಹೃತಿಕ್ ರೋಷನ್. ಸೊ, ಹೀಗೆ ಜೆಟೆಕ್ಸಲ್ಲಿ ಏನೋ ನೋಡ್ತಿದ್ದಾಗ ಹಾರ್ಸ್ ರೇಸ್ ವಿತ್ ಹೃತಿಕ್ ರೋಷನ್ ಬಂತು. ಅದನ್ನ ನೋಡಿ ಐ ಜಸ್ಟ್ ವಾಂಟೆಡ್ ಟು ಸೀ ಹಿಸ್ ಫಿಲ್ಮ್ಸ್ ಆ್ಯಂಡ್ ಅಂಡರ್‌ಸ್ಟ್ಯಾಂಡ್ ವಾಟ್ ಹಿ ಈಸ್ ಟೆಲ್ಲಿಂಗ್. ಆ ಒಂದು ಕ್ಯೂರಿಯಾಸಿಟಿಯಿಂದ ಥರ್ಡ್ ಸ್ಟ್ಯಾಂಡರ್ಡ್ ಅರಿವಿನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಾರ್ನೂ ತಲೆ ತಿಂದು ನಾನು ಹಿಂದಿ ಕಲ್ತ್ಕೋಬೇಕು. ಅವರು ದಿನಾ ಯಾವ್ದಾದ್ರು ಸೀರಿಯಲ್ ನೋಡು, ದೆನ್ ಯು ವಿಲ್ ಗೆಟ್ ಟು ನೋ, ಯು ಕ್ಯಾನ್ ಅಂಡರ್‌ಸ್ಟ್ಯಾಂಡ್ ಅಂತ ಹೇಳಿದ್ರು. ಅದೇ ಟೈಮ್‌ಗೆ ನಮ್ಮ ಅಪ್ಪನ ಜೊತೆ ಹಾತಿಮ್ ಅಂತ ಒಂದು ಸೀರಿಯಲ್ ಬರ್ತಿತ್ತು. ಮತ್ತು ಸಾಯಿಬಾಬಾ, ಶಿರ್ಡಿ ಸಾಯಿಬಾಬಾ ಸೀರಿಯಲ್ ಬರ್ತಿತ್ತು. ಸ್ಟಾರ್ ಪ್ಲಸ್ಸಲ್ಲಿ ಅನ್ಸುತ್ತೆ. ಮತ್ತು ಯಾಹ್ ನಾನು ಅದೇ ಶಕಲಕ ಬೂಮ್ ಬೂಮು, ಸೋನ್ ಪರಿ, ಹಾತಿಮ್ ಮತ್ತು ಸಾಯಿಬಾಬಾ, ಶಿರ್ಡಿ ಸಾಯಿಬಾಬಾ ಸೀರಿಯಲ್‌ನ ನಮ್ಮಪ್ಪ ಜೊತೆ ನೋಡಿದ ನೆನ್ಪು ನನಗೆ. ಸೊ, ವಿತಿನ್ 1 1/2 ಇಯರ್ ಆರ್ 2 ಇಯರ್ ಐ ಗೆಸ್, ಬೈ 5th ಸ್ಟ್ಯಾಂಡರ್ಡ್ ಐ ವಾಸ್ ಲೈಕ್ ಪ್ರೋ ಅಟ್ ಹಿಂದಿ. ಎಲ್ಲಾನು ಐ ಕುಡ್ ಅಂಡರ್‌ಸ್ಟ್ಯಾಂಡ್ ಎವ್ರಿಥಿಂಗ್. ದೆನ್ ಕ್ರಿಶ್ ಫಿಲ್ಮ್‌ನ ಮೋರ್ ದ್ಯಾನ್ 100 ಟೈಮ್ಸ್ ನೋಡಾಕಿದ್ದೀನಿ. ಅಷ್ಟು ಫೇವ್ರೆಟ್ ಟಿಲ್ ಡೇಟ್. ಐ ರಿಯಲಿ ಲೈಕ್ ಹಿಮ್ ಬಿಕಾಸ್ ಆಫ್ ಹಿಸ್ ಪರ್ಫೆಕ್ಷನ್. ಸೊ, ಯೆಸ್, ಹಿ ಈಸ್ ಸೋ गुड. सो दैट वाज़ माय हिंदी लर्निंग कहानी. उसके बाद में ओके, लेट्स गेट बैक टू आवर एवरग्रीन स्कूल. ಸೊ, 8th ಸ್ಟ್ಯಾಂಡರ್ಡ್‌ಗೆ ಜಾಯಿನ್ ಆಗೋಕ್ಕೂ ಮುಂಚೆ ಒಂದು ಎಂಟ್ರನ್ಸ್ ಎಕ್ಸಾಮ್ ಕೊಡ್ತಾರೆ. ಸೈನ್ಸು, ಮ್ಯಾಥ್ಸು, ಕನ್ನಡ ಕೊಟ್ಟಿದ್ರು ಆ್ಯಕ್ಚುಲಿ. ಆ್ಯಸ್ ಐ ಸೆಡ್, ನನ್ನ ಪ್ರೀವಿಯಸ್ ಶಾಲೆಯಲ್ಲಿ 7th ಸ್ಟ್ಯಾಂಡರ್ಡ್‌ವರೆಗೂ
ಕನ್ನಡಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅವರು. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಟೀಚರ್ ಸಿಗ್ತಿರ್ಲಿಲ್ವೋ ಅಥವಾ ಏನು ಕತೆನೋ ಐ ಡೋಂಟ್ ಪ್ರಾಪರ್ಲಿ ರೀಕಲೆಕ್ಟ್. ಬಟ್ ಆದರೆ ಸೊ ನನ್ನ ಕನ್ನಡ ವಾಸ್ ವೆರಿ ಖರಾಬ್. ಸೊ ನನಗೆ ಮ್ಯಾಥ್ಸು, ಸೈನ್ಸಲ್ಲಿ 20ಗೆ 18 ಮಾರ್ಕ್ಸ್, 16 ಮಾರ್ಕ್ಸ್ ಬಂದಿತ್ತು. ಕನ್ನಡ ಅಲ್ಲಿ 20ಗೆ 2 ಮಾರ್ಕ್ಸ್ ಬಂದಿತ್ತು. ಸೊ ನನಗೆ ಅ, ಆ ಇನ್ನೂ ಅಷ್ಟೊಂದು ಸರಿಯಾಗಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಐ ವಾಸ್ ಗಿವಿಂಗ್ ದಿಸ್ ಎಂಟ್ರನ್ಸ್ ಎಕ್ಸಾಮ್. ಸ್ಕೂಲವ್ರು ರಿಜೆಕ್ಟ್ ಮಾಡಿದ್ರು. ಕನ್ನಡ ಬರಲ್ಲ, ರಿಜೆಕ್ಟ್ ಅಂತ. ನಮ್ಮಜ್ಜಿ ನನಗೆ ಸೀಟ್ ಕೊಡ್ಸಕ್ಕೋಸ್ಕರ ಇಡೀ ಊರಲ್ಲಿರೋ ಎಲ್ಲ ಇಂಪಾರ್ಟೆಂಟ್ ಪೀಪಲ್ ಹತ್ರ ಮಾತಾಡಿ, ಕಾಡಿ, ಬೇಡಿ, ಯಪ್ಪಾ ಯಾಕೆ ಹೇಳ್ತೀರಾ? ಆ ರೇಂಜ್‌ಗೆ ಇದು ಮಾಡಿ ನನಗೆ ಸೀಟ್ ಕೊಡ್ಸಿದ್ರು. ನನ್ನ ತಂಗಿ ಪಾಪ ಇಂಗ್ಲಿಷ್ ಮೀಡಿಯಂ ಓದಿ ಕನ್ನಡ ಮೀಡಿಯಮ್‌ಗೆ ಸ್ವಿಚ್ಚು. ಯಾಕಂದ್ರೆ ನಮ್ಮ ಎವರ್‌ಗ್ರೀನ್ ಸ್ಕೂಲಲ್ಲಿ ಟಿಲ್ 5th ಕನ್ನಡ ಮೀಡಿಯಮಲ್ಲೇ ಓದಬೇಕು ಅನ್ನೋ ಒಂದು ಕಂಪಲ್ಷನ್ ಇತ್ತು. ಅವಳು ತೀರಾ ಚಿಕ್ಕವಳಾಗಿದ್ಲು. ಸೊ, ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್‌ಗೆ ಬಂದ್ಲು. ನಾನು 8th ಸ್ಟ್ಯಾಂಡರ್ಡ್‌ಗೆ ಹೊಸ ಸ್ಕೂಲ್ ಜಾಯಿನ್ ಆಗ್ತಿದ್ದೆ. ನಂದು ಪ್ರಾಪರ್ ಇಂಗ್ಲಿಷ್ ಮೀಡಿಯಮ್‌ಗೆ. ನನ್ನ ತಂಗಿ ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಿದ್ದವಳು. ಕನ್ನಡ ಮೀಡಿಯಮ್‌ಗೆ ಸ್ವಿಚ್ ಆಗಿ ಕನ್ನಡ ಅಲ್ಲಿ 5th ಸ್ಟ್ಯಾಂಡರ್ಡ್‌ವರೆಗೂ ಮುಗಿಸಿ ಅದಾದಮೇಲೆ ಇಂಗ್ಲಿಷ್ ಮೀಡಿಯಮಲ್ಲಿ ಅವಳ ಸ್ಟಡೀಸ್‌ನ ಕಂಟಿನ್ಯೂ ಮಾಡಿದ್ಲು. ಸೊ, ಇದಾಗಿತ್ತು. ಓಕೆ, ಐ ವಾಸ್ ಲೈಕ್ ಮೆಲ್ವಿನ್ ಸರ್ ಬಗ್ಗೆ ಹೇಳ್ತಿದ್ದೆ. ಸೊ, ತುಂಬ ಎಫರ್ಟ್ಸ್ ಹಾಕಿ ನಮ್ಮನ್ನೆಲ್ಲ ಚೆನ್ನಾಗಿ ಓದಿಸಿ ಒಳ್ಳೆ ಪ್ರಜೆಗಳನ್ನ ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಸ್ಕೂಲಿನ ಎಫರ್ಟ್ 100% ಎಲ್ಲ ಸ್ಟೂಡೆಂಟ್ಸ್ ಮನ ಮುಟ್ಟಿದೆ. ಬಿಕಾಸ್ ಯಾವಾಗಲೂ ದೇರ್ ವಾಸ್ ಒನ್ ಸರ್ ಕಾಲ್ಡ್ ಬಾಬು ಸರ್ ಅಂತ. ಯಾವಾಗಲೂ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಮತ್ತೆ ಇವಾಗ ನೀವೆಲ್ಲ ನಾನು ಚುಕ್ಕೆ ಇಕ್ಕೊಂಡಿಲ್ಲ ಅಂತ ಏನು ಚಿಂತೆ ಮಾಡಬೇಡಿ. ಆ್ಯಕ್ಚುಲಿ ಇಟ್ಸ್ ಆಲ್ಮೋಸ್ಟ್ ಲೈಕ್ 12 ಹೊರಟೋಗ್ಬಿಟ್ಟಿದೆ ಆ್ಯಕ್ಚುಲಿ. ವಾಸ್ ಅಬೌಟ್ ಟು ಸ್ಲೀಪ್. ಬಟ್ ಆದರೆ ಸರಿ ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಮಲ್ಕೊಳ್ಳೋಣ. ಆ್ಯಸ್ ಯೂಶುವಲ್ ಮಲ್ಗೋದು ಯಾವಾಗೂ ಇರುತ್ತೆ. ನಾನು ಓದಬೇಕು ಅಂತ ಅಂದ್ಕೊಂಡೆ. ಸೊ, ಹಾಗಾಗಿ ಸೊ, ಬಾಬು ಸರ್ ಅಂತ ಇದ್ದರು. ಯಾವಾಗೂ ನಮಗೆ ಟೆಕ್ನಿಕಲ್ ಲೈಫ್‌ಗೆ ಏನು ಬೇಕು ಅಂತ ಲೆಸನ್ಸ್‌ನ, ನೀತಿ ಪಾಠಗಳನ್ನ ಹೇಳ್ತಿದ್ರು. ಸೊ, ಇಟ್ ವಾಸ್ ಅ ವಂಡರ್‌ಫುಲ್ ಸ್ಕೂಲ್ ಆ್ಯಂಡ್ ತುಂಬ ಪಾಠಗಳನ್ನ ಕಲಿಸಿದಂಥ ಶಾಲೆ ಅದಾಗಿತ್ತು. ಸೊ, ದಿಸ್ ವಾಸ್ ಮೈ ರೂಟೀನ್. ಬೆಳಗ್ಗೆ 7:30ಯಿಂದ ರಾತ್ರಿ 7:30ವರೆಗೂ. ಆಲ್ಸೋ ಒನ್ ಮೋರ್ ಥಿಂಗ್, ನಾನು ತುಂಬ ಬೇಸಿಕಲಿ ನಾಟಿ. ಅದಕ್ಕೋಸ್ಕರ ನಮ್ಮಮ್ಮ LKG ಅಲ್ಲ, ಬೇಬಿ ಸಿಟ್ಟಿಂಗಿಂದ ಹಿಡ್ದು 12th ಸ್ಟ್ಯಾಂಡರ್ಡ್‌ವರೆಗೂ ನನ್ನ ಟ್ಯೂಷನ್‌ಗೆ ಹಾಕಿದ್ದಾರೆ. ಸೊ, ಮೋಸ್ಟ್ ಆಫ್ ಮೈ ಲೈಫ್ ನಾನು ಕಳೆದಿರೋದೇ ಬುಕ್ಸ್ ಮುಂದೆ. ಆ! ಆ! ಅಷ್ಟು ಮಾತ್ರಕ್ಕೆ ಅಂಥ ಟಾಪರ್ ಏನಲ್ಲ. ಬಟ್ ಯಾವಾಗೂ ಬುಕ್ಸ್ ಮುಂದೆ ಇರ್ತಿದ್ದೆ. ಅಲ್ಲೂ ತರ್ಲೆ, ತೀಟೆ ಇದೆಲ್ಲ ಜಾಸ್ತಿ ಅಧಿಕವಾಗೇ ಇತ್ತು. ಐ ವಾಸ್ ವೆರಿ ಫೇಮಸ್ ಫಾರ್ ಮೈ ನಾಟಿನೆಸ್ ಸ್ಕೂಲ್ ಡೇಸಲ್ಲಿ ಮತ್ತು PU ಡೇಸ್‌ಲಿ ಎಲ್ಲ. ಸೊ, ಇವನ್ ಎಂಜಿನಿಯರಿಂಗಲ್ಲೂ ಏನು ಸೈಲೆಂಟಾಗಿ ಏನಿರಲಿಲ್ಲ. ತುಂಬಾನೇ ಫನ್ ಮಾಡ್ತಿದ್ವಿ. ಎಕ್ಸಾಜರೇಟೆಡ್ ನೆಕ್ಸ್ಟ್ ಲೆವೆಲ್ ಫನ್ಸ್ ಎಲ್ಲ ಮಾಡ್ತಿದ್ವಿ. ಸೊ, ದಿಸ್ ವಾಸ್ ಮೈ ಸ್ಕೂಲ್ ಸ್ಟೋರಿ ಆ್ಯಂಡ್ ಇಟ್ ಜಸ್ಟ್ ಕ್ವೈಟ್ ರಿಮೈಂಡೆಡ್ ಮೀ ಬಿಕಾಸ್ ಆಫ್ ದಿಸ್ 2 ಜಡೆಗಳು. ಐ ರಿಯಲಿ ಮಿಸ್ ಮೈ ಸ್ಕೂಲ್ ಡೇಸ್ ಆ್ಯಂಡ್ ಮೈ ಟೀಚರ್ಸ್ ಆ್ಯಂಡ್ ದ ವೇ ಆಫ್ ಲೈಕ್ ಅಷ್ಟು ಸ್ಟ್ರಿಕ್ಟಾಗಿ ನಮ್ಮನ್ನೆಲ್ಲ ಸಾಕಿ, ಸಲಹಿ ದೊಡ್ಡೋರು ಮಾಡಿದ್ರು. Whatever we are today, it's I think because of our school, especially 90s kid. 90s ಕಿಡ್ಸ್‌ಗಿರೋಂಥ ಎಥಿಕ್ಸ್ ಅಥವಾ ಏನೇ ಆಗಿರಲಿ, ಆ ಒಂದು ಶಾಲೆಗಳಲ್ಲಿದ್ದಂಥ ಟೀಚರ್ಸಿಂದನೇ ಬಂದಿರೋದು. ಈಗಂತೂ ರೇರ್‌ಲಿ ಟೀಚರ್ಸ್ ಅಂಥ ಮಾತುಗಳನ್ನ ಮಕ್ಕಳಿಗೆ ಹೇಳ್ತಾರೆ. ಅದರಲ್ಲೂ ಬೆಂಗಳೂರು ಅಂತ ಸಿಟಿಯಲ್ಲಂತೂ ಇಟ್ಸ್ ಲೈಕ್ ವೆರಿ ಲೆಸ್. ಮಾರಲ್ಸ್ ಅನ್ನೋದೇ ಇಲ್ಲ. ಸೊ, ಐ ವಿಶ್ ಮಾರಲ್ಸ್ ಮತ್ತೆ ನಮ್ಮ ಹಿರೀಕರು ಏನೆಲ್ಲ ಫಾಲೋ ಮಾಡ್ತಿದ್ರು ಲೈಕ್ ಫಾರ್ ದ ವೆಲ್‌ನೆಸ್ ಆಫ್ ಆರ್ ಲೈಫ್ ಅಂತ ಒಂದು ಸಬ್ಜೆಕ್ಟ್ಸ್‌ನ ಇಡಬೇಕು. ಬಿಕಾಸ್ ಮೌಲ್ಯಗಳಿಲ್ಲದೆ ಜೀವನ ಏನೂ ಅಲ್ಲ ಅಂತ ನನ್ನ ಅಭಿಪ್ರಾಯ. ಚಿಕ್ಕ ವಯಸ್ಸಿಂದ ನಾನು ನಂಬಿರೋ ಮೌಲ್ಯ ಬಿ ಗುಡ್, ಡೂ ಗುಡ್, ಬಿ ಹ್ಯಾಪಿ, ಟ್ರೈ ಟು ಕೀಪ್ ಯುವರ್ ಸರೌಂಡಿಂಗ್ಸ್ ಹ್ಯಾಪಿ. ಹಂಗಂದ್ ಮಾತ್ರಕ್ಕೆ ನಾನು ಯಾರಾದ್ರು ತಪ್ಪು ಮಾಡ್ತಾ ಇದ್ರೆ ಸುಮ್ಮನೆ ಇರೋವಂಥ ವ್ಯಕ್ತಿನೇ ಅಲ್ಲ. ಎಲ್ಲೋದ್ರೂ ಕಿರಿಕೆ. ನಮ್ಮ ಅಮ್ಮಗಂತೂ ದಿನಕ್ಕೊಂದು 2 ಸತಿ ಅಂತೂ ಏನೋ ಒಂದಕ್ಕೆ ಹೇಳ್ತಾನೆ ಇರ್ತೀನಿ. ಲೆಕ್ಚರ್ ಹೊಡಿತಾನೆ ಇರ್ತೀನಿ. ಸೊ, ಆದಷ್ಟು 100% ಎಫರ್ಟ್ಸು ತಪ್ಪು ಮಾಡದೇ ಇರೋದಕ್ಕೆ ಹಾಕ್ತೀನಿ. ಆಮ್, ಯೆಸ್, ದಟ್ ವಾಸ್ ಇಟ್. ಇಟ್ ಆಲ್ ಡಿರೈವ್ಡ್ ಫ್ರಮ್ ಮೈ ಸ್ಕೂಲ್ ಡೇಸ್. ಆಲ್ಸೋ ನಾನಿದ್ದಂಥ ಹಾಸ್ಟೆಲ್‌ಗಳು, ಓಹ್ ಮೈ ಗಾಡ್!
ಸಂಸ್ಕಾರ, ಸಂಸ್ಕೃತಿನ ತಿದ್ದಿ, ತಿದ್ದಿ, ತಿದ್ದಿ ತಲೆಗೆ ಕೊಟ್ಟಿದೆ. ಮತ್ತೆ ನನ್ನ ಮಾರಲ್ಸು ತುಂಬಾನೇ ಸ್ಟ್ರಾಂಗ್ ಆಯಿತು. ಆ್ಯಕ್ಚುಲಿ ನಾನು ಇಂಡಿಪೆಂಡೆಂಟ್ ಆಗಿ ಹಾಸ್ಟೆಲ್ ಲೈಫಲ್ಲಿ ಇದ್ದಿದ್ದಕ್ಕೆ. ಆಲ್ಮೋಸ್ಟ್ 13 ಇಯರ್ಸಲ್ಲಿ 10 ಇಯರ್ಸ್ 10 ಇಯರ್ಸ್ ಬ್ಯಾಂಗ್ಳೂರಲ್ಲಿ, 6 ಇಯರ್ಸ್ ನಾನು ಹಾಸ್ಟೆಲಲ್ಲೇ 5 ಇಯರ್ಸ್ ಸಾರಿ ಇಂಜಿನಿಯರಿಂಗ್ ಇಸ್ 4 ಇಯರ್ಸ್ ಅದಾದಮೇಲೆ 1 ವರ್ಷ ನಾನು ಒಂದು 8 ಮಂತ್ಸ್ ಹಾಸ್ಟೆಲಲ್ಲೇ ಇದ್ದೆ. ಸೊ ಯೆಸ್, ಸೊ 5 ಇಯರ್ಸ್ ಕಾನ್ಸಿಕ್ಯೂಟಿವ್ಲಿ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಮೈ ಎಂಟೈರ್ ಲೈಫ್. ಅದು ಕೊಟ್ಟಂಥ ಕಾನ್ಫಿಡೆನ್ಸು, ಅದು ಕೊಟ್ಟಂಥ ಬ್ರೇವ್ ಬಿಹೇವಿಯರ್. ಬಿಕಾಸ್ ಹಾಸ್ಟೆಲಲ್ಲಿ ಫುಲ್ ಡಾನ್ ಥರ ಇರ್ತಿದ್ದೆ. ಐ ವಾಸ್ ನಾಟ್ ದ್ಯಾಟ್ ಸ್ವೀಟ್ ಸ್ವೀಟ್ ಗರ್ಲ್ ಆ್ಯಂಡ್ ಆಲ್. ನೋ, ಐ ವಾಸ್ ಲೈಕ್ ಏನು. ಸೊ ವಿತ್ ಗುಡ್ ಎಟಿಕೇಟ್ಸ್ ಅಂತ ಹೇಳ್ಬೋದು. ಸೊ ದ್ಯಾಟ್ ವಾಸ್ ಅ ಗ್ರೇಟ್ ರಿಮಾರ್ಕಬಲ್ ಜರ್ನಿ ಆಫ್ ಮೈ ಸ್ಕೂಲ್, ಕಾಲೇಜ್, ಹಾಸ್ಟೆಲ್ಸ್ ನನ್ನ ಜೀವನದಲ್ಲಿ ಬೀರಿದಂಥ ಪರಿಣಾಮಗಳು. ಸೊ ಈಗಲೂ ನಾನು 100% ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ. ತಪ್ಪಂತೂ ಕಾನ್ಷಿಯಸ್ಲಿ ಯಾವತ್ತೂ ಮಾಡಲ್ಲ. ತಪ್ಪು ಮಾಡ್ತಾ ಇರೋರು ಕಣ್ಮುಂದೆ ಇದ್ದರೆ ನೋ ಮ್ಯಾಟರ್ ಯಾರೇ ಆಗಲಿ ಹೇಳ್ತೀನಿ. ಎಷ್ಟೊಂದು ಈ ಥರ ಹೇಳಿ ಹೇಳಿ ತುಂಬ ಜನಗಳಿಂದ ದೂರನೂ ಇದ್ದೀನಿ. ದಟ್ಸ್ ಅಬ್ಸಲ್ಯೂಟ್ಲಿ ಗ್ರೇಟೆಸ್ಟ್ ಥಿಂಗ್ ನನ್ನ ಒಂದು ಪರ್ಸ್ನಲ್ ಗ್ರೋತಿಗೆ. ಸೊ ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು, ಒಳ್ಳೆ ಥಿಂಗ್ಸ್‌ನ ಪುಷ್ ಮಾಡಬೇಕು ಜೀವನದಲ್ಲಿ. ದ್ಯಾಟ್ ಶುಡ್ ಬಿ ಆರ್ ಮೋಟೋ. ಯೆಸ್, ಥ್ರೂ ಮೈ ವ್ಲಾಗ್ಸ್ ನನ್ನ ಎಕ್ಸ್ಪೀರಿಯನ್ಸಸ್‌ನ ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ. ಯೆಸ್, ಐ ಆಮ್ ಫಾಲೋಯಿಂಗ್ ಪ್ರೋಟೀನ್ ಪ್ರಾಪರಾಗಿ ತಗೋತಾ ಇದ್ದೀನಿ. ಫೈಬರ್ ಆ್ಯಸ್ ಈ 2 ವೀಕ್ಸ್ ನಾನು ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಜಿಮ್ ಸ್ಟಾರ್ಟ್ ಆದಮೇಲೆ ಎಲ್ಲ ಪಕ್ಕಾ ಆಗುತ್ತೆ. ಬಟ್ ಕ್ಯಾಲೋರಿ ಡೆಫಿಷಿಟ್ ಸ್ವಲ್ಪ ಆದ ಮಟ್ಟಿಗೆ ಮಾಡ್ತಿದ್ದೀನಿ. ಐ ವಿಲ್ ಡೂ ಇಟ್ ಎವ್ರಿಥಿಂಗ್ ಪಕ್ಕಾ. ನೆಕ್ಸ್ಟ್ 6 ಮಂತ್ಸ್ ಫಿಸಿಕಲ್ ಫಿಟ್ನೆಸ್, ಬೀಯಿಂಗ್ ಗುಡ್ ಅಟ್ ಎಜುಕೇಷನ್ ಅಂದರೆ ದಿನ ಓದುವಂತಹ ಹ್ಯಾಬಿಟ್ ಮೇಲೆ ಐ ಗಾಟ್ ಟು ವರ್ಕ್. I will work. I'll be the best version. Goodbye. No. Good night. Take care. See you guys. Bye. ಶಿಸ್ತಾಗಿ ಬೆಳಿಗ್ಗೆ ಎದ್ದು ಗುರುಸ್ತುತಿನ ಪ್ರಾರ್ಥನೆ ಮಾಡಿಕೊಂಡು ಓದೋದ್ರ ಮುಂದೆ ಕೂತ್ಕೊಂಡ್ರೆ ಡಿಸ್ಟ್ರಾಕ್ಷನ್ಸ್ ಹಂಗೆ ಹಿಂಗೆ ಯಪ್ಪಾ ಬುಕ್ ಮುಂದೆನೇ ಕೂತಿದ್ರು ತಲೆ ಎಲ್ಲೆಲ್ಲೋ ಹೋಗುತ್ತೆ. ಸೇಮ್ ಮೆಡಿಟೇಷನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ನಾವು ಎಷ್ಟೊಂದು ನಿಮಿಷ ಮೆಡಿಟೇಷನ್ ಮಾಡಬೇಕು ಅಂತ ಕಣ್ಮುಚ್ಕೊಂಡು ಕೂತಿದ್ರೆ ಥಾಟ್ಸ್ ಎಲ್ಲ ಹೇಗೆ ಬರುತ್ತೆ, ಅದೇ ರೀತಿಯೇ ಸುಮಾರು ವರ್ಷಗಳ ನಂತರ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ನನಗೂ ಸಹ ಈ ಥರ ಮಧ್ಯ ಹಾಗೆ ಏನೋ ಓದ್ತಿರ್ತೀನಿ. ಇದು ನಂಗೆ ಡಿಸ್ಟರ್ಬೆನ್ಸ್ ಆಯಿತು ನನ್ನ ಪ್ರೀವಿಯಸ್ ಸೆಷನ್ಸಲ್ಲಿ. ಸೊ ಅದಕ್ಕೋಸ್ಕರನೇ ನಾನೇನು ಮಾಡಿದೆ ಅಂತಂದರೆ, ಸೊ ಬರೆದ್ರೆ ಯು ವಿಲ್ ಬಿ ಇನ್ವಾಲ್ವ್ಡ್ ಅಲ್ವಾ. ಸೊ ಹಾಗಾಗಿ ಏನೇ ಓದಿದ್ರೂ ಲೆಟ್ ಮಿ ಜಸ್ಟ್ ರೈಟ್ ಇಟ್ ಅಂತ ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ದಿಸ್ ರೈಟಿಂಗ್ ಹ್ಯಾಬಿಟ್. ಬಿಕಾಸ್ ಓದ್ತಾ ಕೂತ್ಕೊಂಡ್ರೆ ಹಂಗೆ ತಲೆ ಎಲ್ಲೆಲ್ಲೋ ಹೋಗ್ತಿತ್ತು. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಅಂತ ಹ್ಯಾವ್ ಸ್ಟಾರ್ಟೆಡ್ ರೈಟಿಂಗ್ ಥಿಂಗ್ಸ್. ಸೊ ಏನೇ ಓದಿದ್ರು ಸುಮ್ಮನೆ ಲೆಟ್ ಮಿ ಜಸ್ಟ್ ರೈಟ್ ಇಟ್ ಅಂತ ಬರಿತಾ ಇದ್ದೀನಿ. ಸೊ ಎಷ್ಟೊಂದು ದಿನ ಆದಮೇಲೆ ಬರ್ತಿರೋದಕ್ಕೆ ನನ್ನ ಕೈಯೂ ಸಹ ತುಂಬಾ ನೋವು ಬಂತು. ಬಟ್ ಇಟ್ಸ್ ಓಕೆ. ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ದ ಪ್ರಾಸೆಸ್. ಅಂಟಿಲ್ ನನ್ನ ಕಾನ್ಸಂಟ್ರೇಷನ್ ಸೆಟ್ ಆಗೋವರೆಗೂ it's okay, I will write. So it's nice. After a long time, getting back to roots is really good. Hello, week 4, day 5. Oh my god. ಏನು ಗೊತ್ತಾ, ಆ್ಯಕ್ಚುಲಿ ನಾವೇನಾದರೂ ಕಷ್ಟವಾದ ಕೆಲಸ ಮಾಡ್ತಾಯಿದ್ರೆ ನಮ್ಮ ಬ್ರೈನ್ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಅಂದರೆ, ಏನೋ ಎಷ್ಟು ಸೂಕ್ಷ್ಮವಾಗಿ ಬ್ರೈನ್ ನಡ್ಕೊಳುತ್ತೆ ಅಂತಂದರೆ, ನನ್ನ ಕೇಸಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಈಗ ವೀಕ್ ಡೇಸೇ ಇರುತ್ತೆ ಅಂದ್ಕೊಳ್ಳಿ. ಸೊ ನೆಟ್ಫ್ಲಿಕ್ಸಲ್ಲಿ ಯಾವ್ದಾದ್ರು ಒಂದು ಮೂವಿ ಹಾಕಿರ್ತಾರೆ, ಸುಮ್ಮನೆ ಹೋಗುತ್ತೆ ಕೈಯಲ್ಲಿಗೆ. ಈವನ್ ದೋ ನೆಟ್ಫ್ಲಿಕ್ಸ್ ಆ್ಯಪು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ನನ್ನ ಫೋನಲ್ಲಿ ಹಿಡನ್ ವಾಲೆಟಲ್ಲಿ ಅದನ್ನೆಲ್ಲ ಇಟ್ಟಿದ್ದೀನಿ. ಬಟ್ ಸ್ಟಿಲ್ ಕೈ ಅಲ್ಲಿಗೆ ಹೋಗುತ್ತೆ, ಕೈ ಟಕ್ ಅಂತ ಅಲ್ಲಿಗೆ ಹೋಗುತ್ತೆ. ಸೊ ಅಲ್ಲಿಗೆ ಹೋಗುತ್ತೆ, ಓಪನ್ ಮಾಡ್ತೀನಿ, ಆಲ್ರೆಡಿ ಟೈಮ್ ಒಂದು 12 ಆಗಿರುತ್ತೆ, 12 o'clock ನೈಟ್ ಆಗಿರುತ್ತೆ.
ದೆನ್ ಆಲ್ಸೋ ಹಿಂಗೆ ನೋಡ್ತಾ ಇದ್ರೆ ಟಾಪ್ 1, 2, 3 ಹಾಗೆ ಫಿಲ್ಮ್ಸ್ ಬರ್ತದೆ. ಯು ನೋ ಗೈಸ್ ನಾನು ಆ್ಯಕ್ಚುಲಿ ಅಮ್ಮ ಮಲ್ಟಿ ಮೂವಿ ಮಲ್ಟಿ ಮೂವಿ ಇನ್ ಮಲ್ಟಿ ಲ್ಯಾಂಗ್ವೇಜ್ ನೋಡೋವಂಥ ಪ್ರಾಣಿ ನಾನು. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ. ಸೊ ಇಷ್ಟು ಭಾಷೆಗಳು ಆ, ಬರುತ್ತೆ. ಎಲ್ಲಿ ಅಂತ ಕೇಳ್ಬೇಡಿ. ನನ್ನ ಈ ಮೂವೀಸ್ ನೋಡೋ ಹುಚ್ಚಿಂದಾನೇ ಸೊ ಎಲ್ಲ ಲ್ಯಾಂಗ್ವೇಜಸ್ಸು ಹಂಗೆ ಬಾಯ್ಪಾಠ ಆಗ್ಬಿಟ್ಟಿದೆ. ನಿಮಗೆ ಗೊತ್ತಿದೆಯಲ್ಲ ನನ್ನ ಹೃತಿಕ್ ರೋಷನ್ ವಾಲ ಸ್ಟೋರಿ. ಸೊ ನಾನು 4th ಸ್ಟ್ಯಾಂಡರ್ಡಲ್ಲಿದ್ದಾಗ ಮೂವಿ ನೋಡಬೇಕು ಅಂತ ಲ್ಯಾಂಗ್ವೇಜ್ ಕಲಿತೆ ಆ ಚಿಕ್ಕ ಏಜ್‌ಗೇನೆ. ಸೊ ಅದೇ ರೀತಿಯಲ್ಲಿ ತಮಿಳ್ ಮತ್ತು ಮಲಯಾಳಂ ಮೂವೀಸು ಒಂದೆರಡು ನೋಡಿದೆ. ಐ ಮೀನ್ ವಿತೌಟ್ ಅಂಡರ್‌ಸ್ಟ್ಯಾಂಡಿಂಗ್ ದ ಲ್ಯಾಂಗ್ವೇಜ್ ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ಹಾಗಾಗಿ ನನ್ನ ಕಾಲೇಜ್ ಹಾಲಿಡೇಸಲ್ಲಿ ಎವ್ರಿ ಸಿಂಗಲ್ ಡೇ ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ಒಂದು ತಮಿಳ್ ಇಲ್ಲ ಒಂದು ಮಲಯಾಳಂ ಮೂವಿ ನೋಡಿಕೊಂಡೇ ಮಲಗ್ತಾ ಇದ್ದಿದ್ದು. ಸೊ ಹಾಗೆ ಕಳೀತು ನನ್ನ ಕಾಲೇಜಿನ 4 ವರ್ಷಗಳು ನಮ್ಮ ಹಾಸ್ಟೆಲಿನಲ್ಲಿ. ಸೊ ಹಾಗಾಗಿ ತಮಿಳ್ ಆ್ಯಂಡ್ ಮಲಯಾಳಂ ಬರುತ್ತೆ. ನಮ್ಮೂರು ವಿಜಯಪುರ ಅಲ್ವಾ, ದೇವನಹಳ್ಳಿ ಹತ್ರ ವಿಜಯಪುರ. ಸೊ ನಮ್ದು ಆಲ್ಮೋಸ್ಟ್ ಸ್ವಲ್ಪ ಬಾರ್ಡರ್ ಬರುತ್ತೆ. ಆಂಧ್ರ ಬಾರ್ಡರ್ ಬರುತ್ತೆ. ಆಮ್, ಕ್ಲಾಸಲ್ಲೂ ಎಲ್ಲರೂ ಮಾತಾಡ್ತಿದ್ರು, ಅಥವಾ ಮನೆ ಹತ್ರ ಅಲ್ಲಿ ಇಲ್ಲಿ ಎಲ್ಲರೂ ತೆಲುಗು ಮಾತಾಡ್ತಿದ್ದನ್ನ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಸೊ ಹಾಗಾಗಿ ಮನೇಲಿ ಅಪ್ಪ ತೆಲುಗು ಫಿಲ್ಮ್ಸ್‌ಗೆ ಹಾಕ್ತಿದ್ರು. ಗೊತ್ತಲ್ವಾ? ಸೊ ಚಿರಂಜೀವಿ ಫ್ಯಾನು. ಸೊ ಹಂಗಲ್ಲ, ಇಟ್ ವಾಸ್ ಅ ಎರಾ ರೈಟ್. ಚಿರಂಜೀವಿ ಮತ್ತೆ ವೆಂಕಟೇಶು, ನಾಗಾರ್ಜುನ. ಸೊ ಇವರೆಲ್ಲ ಒಂದು ಎರಾ ಆಫ್ ದ ಜನರೇಷನ್ ಆಫ್ ಹೀರೋಸ್ ಅಂತ ಹೇಳ್ಬೋದು. ಅವ್ರ ಫಿಲ್ಮ್ಸ್ ಎಲ್ಲ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಮತ್ತೆ ತುಂಬ ಚೆನ್ನಾಗಿರ್ತಿತ್ತು. ಸೊ ಹಾಗಾಗಿ ನಾವು ಅಪ್ಪ ಜೊತೆ ಕೂತ್ಕೊಂಡು ನೋಡಿ, ನೋಡಿ, ನೋಡಿ ಸೊ ತೆಲುಗು ಕೂಡ ಮಾತಾಡೋಕ್ಕೆ, ಆಮ್, ನೋಡೋಕ್ಕೆ ಎಲ್ಲನೂ ಲೈಕ್ ಪ್ರಾಪರಾಗಿ 100% ತೆಲುಗೈಟ್ ಅನ್ನೋಷ್ಟು ಬರುತ್ತೆ. ಸೊ ಹಾಗಾಗಿ ದಿಸ್ ವಾಸ್ ಮೈ ಲ್ಯಾಂಗ್ವೇಜ್ ಹಿಸ್ಟ್ರಿ. ಹೆಂಗೆ ನನಗೆ ಅಷ್ಟೊಂದು ಲ್ಯಾಂಗ್ವೇಜಸ್ ನೋಡ್ತೀನಿ ಅಂತ. ಸೊ ಯಾವುದೇ ಭಾಷೆಯ ಚಿತ್ರ ಆದ್ರೂ ಸಹ 12 ಗಂಟೆ ರಾತ್ರಿನೇ ಆಗಿದ್ರೂ ಸೊ ನಾನು ಈವನ್ ಫಸ್ಟ್ ಪೇಜಲ್ಲಿ ಇಟ್ಕೊಂಡು ನೋಡಿದ್ರು ಅರ್ಥ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ಐ ಜಸ್ಟ್ ಫಿನಿಶ್ ಮೂವಿ ಜಸ್ಟ್ ಲೈಕ್ ದಿಸ್. 2 hours ಫಿಲ್ಮ್ ಇದ್ರೂ ವಿತಿನ್ 1 hour ಐ ಜಸ್ಟ್ ಫಿನಿಶ್. ಸೊ ಐ ಬಿ ಲೈಕ್, ಓ ನಾನು ಗೊತ್ತಲ್ವಾ, 2 ಅವರ್ ಪಿಕ್ಚರು 3 ಅವರ್ ಪಿಕ್ಚರ್ ಇದ್ರೂ ವಿತಿನ್ 1 ಅವರಲ್ಲಿ ಮುಗಿಸ್ಬಿಡ್ತೀನಿ. ಎಷ್ಟು ಬೇಡ ಬೇಡ ಲೈಕ್ ನೋಡಬಾರ್ದು ನಾನು ನಿಮ್ಗೆ ಹೇಳಿದೆ, ನಾನು ತುಂಬ ಲೈಕ್ ಮೂವೀಸ್ ನೋಡ್ತಿದ್ದೆ. ಬಟ್ ಈ ನಡುವೆ ಅಷ್ಟೊಂದು ಚೆನ್ನಾಗಿರೋ ಮೂವೀಸ್ ಬರಲ್ಲ. ಸೊ ಹಾಗಾಗಿ ಅದು ಮೂವಿ ವೀಕ್ಲಿ ಟ್ವೈಸ್ ನಾನು ಫಿಲ್ಮ್ಸ್‌ಗೆ ಹೋಗ್ತಿದ್ದೆ ಯೂಶುವಲಿ ಥಿಯೇಟರ್‌ಗೆ ನೋಡೋಕ್ಕೆ, ಫಿಲ್ಮ್ಸ್ ನೋಡೋಕ್ಕೆ. ಬಿಕಾಸ್ ಐ ಯೂಸ್ ಟು ಬಿ ದ ಪರ್ಸನ್ ಹೂ ಯೂಸ್ ಟು ಲೈಕ್ ಸೆಲೆಬ್ರೇಟ್ ಫಿಲ್ಮ್ಸ್. ಬಟ್ ನೌ ಸಚ್ ದ್ಯಾಟ್ ಆ ಥರ ಒಳ್ಳೆ ಕೈಂಡ್ ಆಫ್ ಮೂವೀಸ್ ಬರ್ತಿಲ್ಲ. ಸೊ ಹಾಗಾಗಿ ನಾನು ಥಿಯೇಟ್ರಿಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ನನ್ನ ಲಾಸ್ಟ್ ಫಿಲ್ಮ್ ಇಮ್ತಿಯಾಜ್ ಅಲಿ ಅವ್ರದ್ದು ಆಗಿತ್ತು. ರೀಸೆಂಟಾಗಿ ರಿಲೀಸ್ ಆಯ್ತಲ್ಲ. ಸೊ ಅದಕ್ಕೆ ಹೋಗಿದ್ದೆ. ಇಟ್ ವಾಸ್ ರಿಯಲಿ ವಾರ್ಮ್ ಆ್ಯಂಡ್ ಗುಡ್. ಆಲಿಯಾ ಭಟ್‌ದು ಹೋಗಿದ್ದೆ ಬಿಕಾಸ್ ನಮ್ಮ ಹೃತಿಕ್ ರೋಷನ್ ಅವ್ರದ್ದು ಕ್ಯಾಮಿಯೋ ಇತ್ತಲ್ವಾ. ಸೊ ಹಾಗಾಗಿ ಆಲ್ಫಾ ಫಿಲ್ಮ್‌ಗೆ ಹೋಗಿದ್ದೆ. ಸೊ ಹೆಂಗೆ ನಮ್ಮ ಮನಸ್ಸು ಮೂವಿ ನೋಡೋದಕ್ಕಾದ್ರೆ ಓಕೆ. ಎದ್ದಿರ್ತೀನಿ ಲೈಕ್ 12:00ಗೆ ಹಾಕ್ಕೊಂಡ್ರು 12 to 1 ಒಂದು ಫಿಲ್ಮ್ ಮುಗಿಸಿರ್ತೀನಿ. ಆಮೇಲೆ ಸರಿ ಬಿಡು ಮಲ್ಗೋಣ ಅಂತ ಮನ್ಸಿಗೆ ಬರಲ್ಲ. ಇನ್ನೊಂದು ಪಿಕ್ಚರ್ ಯಾವುದಿದೆ ಈಗ ಫಾರ್ ಎಕ್ಸಾಂಪಲ್, ಮೊನ್ನೆ ಹಿಂಗೆ ಆಯಿತು, ಬ್ಯಾಕ್ ಟು ಬ್ಯಾಕ್ 2 ಪಿಕ್ಚರ್ ನೋಡಿದ್ದೀನಿ ನಾನು. ಒಂದು ಫುಲ್ ಹೆವೀಸ್ ಇಕ್ಕಾ ಅಂತ ಕೋರ್ಟ್ ಸೀರೀಸ್ ನೋಡಿಬಿಟ್ಟೆ. ಅದಾದ್ಮೇಲೆ ಇಟ್ ವಾಸ್ ಲಿಟಲ್ ಹೆವಿ ಅಲ್ವಾ ಕೋರ್ಟು, ಅದೆಲ್ಲ ಅಂದರೆ ಕೋರ್ಟ್ ರೂಮ್ ಟ್ರಯಲ್ಸ್ ಎಲ್ಲ ಆದರೆ ನೈಟ್ ಮಲಗೋ ಟೈಮಲ್ಲಿ ಇಟ್ ವಿಲ್ ಬಿ ಲೈಕ್ ಸೀರಿಯಸ್ ಕಂಟೆಂಟ್ ಫಾರ್ ಮೈ ಬ್ರೇನ್ ಅಂತ ನನ್ನ ಬ್ರೇನೇ ನಂಗೆ ಹೇಳುತ್ತೆ. ಅದಾದಮೇಲೆ ಸರಿ ಆಯಿತು ಪೆದ್ದಿ ನೋಡೋಣ ಅಂದ್ಕೊಂಡು ಬ್ಯಾಕ್ ಟು ಬ್ಯಾಕ್ ಇಕ್ಕ ಆದ್ಮೇಲೆ ಪೆದ್ದಿ. ಸೊ ಪೆದ್ದಿನೂ 3 hours ಪ್ಲಸ್ ಮೂವಿ ಇದೆ. ನಾನು ಲೈಕ್ 1 ಅವರಲ್ಲಿ ಮುಗಿಸ್ದೆ. ಇಟ್ ಈಸ್ ಸಚ್ ಅ ಲೆಂತಿ ಮೂವಿ. ಬಟ್ ಆದರೆ ಸಿಂಪಲ್ ಥಿಂಗ್ ಇತ್ತು ಅಷ್ಟೇ. ಊರು ನಮ್ಮ ಊರು, ನಮ್ಮ ಜನ, ನಮ್ಮ ಭಾಷೆ ಎಷ್ಟು ಇಂಪಾರ್ಟೆಂಟು ಅಂತ ಆ್ಯಕ್ಚುಲಿ ತುಂಬ ಹಳೆ ಫಿಲ್ಮ್ಸ್ ಎಲ್ಲ ಈ ಅಣ್ಣವ್ರದ್ದು, ವಿಷ್ಣು ಸರ್ದು ಫಿಲ್ಮ್ಸಲ್ಲಿ ಶಂಕರ್ ನಾಗ್ ಸರ್ ಇವ್ರ ಫಿಲ್ಮ್ಸಲ್ಲೆಲ್ಲ ಪ್ರತಿ ಒಂದು ಮೂವಿಯಲ್ಲೂ ನಮ್ಮ ಕನ್ನಡನ ಬಡ್ದು ಬಾಗ್ಲೆಪ್ಸೋ ಥರ ಅಂತ
ವಿಚಾರಗಳಿರ್ತಿತ್ತು. ಇವತ್ತು ನಾನು ಆ್ಯಕ್ಚುಲಿ ಪ್ರಜಾವಾಣಿ ಅವ್ರದ್ದು ಅವಾರ್ಡ್ಸ್ ಫಂಕ್ಷನ್ ನೋಡ್ತಿದ್ದೆ. ಅದರಲ್ಲಿ ಗಿರೀಶ್ ಕಾಸರವಳ್ಳಿ ಅವ್ರಿಗೆ ಅವಾರ್ಡ್ ಕೊಟ್ಟರು. ಅವ್ರು ಮಾಡಿರೋ 12 ಪಿಕ್ಚರ್ಗೂ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂತಂದರೆ ಐ ವಾಸ್ ಲೈಕ್ ಸರ್ಪ್ರೈಸ್ ಬಿಕಾಸ್ ಐ ಡೋಂಟ್ ಇವನ್ ನೋ. ಆಮೇಲೆ ಇವತ್ತು ಜಸ್ಟ್ ಲಿಸ್ಟ್ ಮಾಡಿ ನೋಡ್ತಿದ್ದೆ ಅವ್ರು ಮಾಡಿರೋ ಫಿಲ್ಮ್ಸ್ ಎಲ್ಲ ಯಾವುದು ಈ ಸತಿ ನೋಡಬೇಕಪ್ಪ ಅಂತ ಅಂದ್ಕೊಂಡೆ. ನಮ್ಮ ಕನ್ನಡ ಹಳೆ ಪಿಕ್ಚರ್ಗಳು ತುಂಬಾ ಚೆನ್ನಾಗಿರ್ತವೆ. ಸೊ ಕಾಸರವಳ್ಳಿ ಅವ್ರದ್ದು ನೀವು ಸಹ ನೋಡಿ, ಗಿರೀಶ್ ಕಾಸರವಳ್ಳಿ. ಸೊ ಇವ್ರದ್ದು ಎಲ್ಲ ಫಿಲ್ಮ್ಸು ಲೈಕ್ ನ್ಯಾಷನಲ್ ಅವಾರ್ಡ್ ವಿನ್ನರೇ. ಅವ್ರು ಮಾಡಿದ ಫಸ್ಟ್ ಫಿಲ್ಮ್ಗೂ ನ್ಯಾಷನಲ್ ಅವಾರ್ಡ್, ಸೆಕೆಂಡ್ ಫಿಲ್ಮ್ಗೂ ನ್ಯಾಷನಲ್ ಅವಾರ್ಡ್, ಮಾಡಿದ 12ರಿಂದ 14 ಫಿಲ್ಮ್ಸ್ ಏನೋ ಮಾಡಿದ್ದಾರೆ. ಎಲ್ಲ ಫಿಲ್ಮ್ಸ್ಗೂ ಅವಾರ್ಡ್ ಬಂದಿದೆ. ದ್ವೀಪ ಅನ್ನೋದು ಒನ್ ಆಫ್ ದ ಫೇಮಸ್ ಫಿಲ್ಮ್ ಬಿಕಾಸ್ ಅದರಲ್ಲಿ ಆರ್ ಬ್ಯೂಟಿಫುಲ್ ಸೌಂದರ್ಯ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ನಾನು ಜಸ್ಟ್ ನೋಡ್ತಿದ್ದೆ, ಪ್ರೈಮಲ್ಲಿದೆ ಆ್ಯಕ್ಚುಲಿ, ತಪ್ಪದೆ ಮಿಸ್ ಮಾಡಿದೆ ನೋಡಿ. ಹಳೆ ಕನ್ನಡ ಫಿಲ್ಮ್ಸ್ನ ನೋಡ್ಬೇಕು ನಾವು. ವೇರ್ ವಾಸ್ ಐ? ಸೊ ಪೆದ್ದಿ ಅವ್ರ ಊರಿನ ಹೆಸರನ್ನ ಊರಿಗೊಂದು ಹೆಸರು ತಗೊಳೋದಕ್ಕೆ ಅವರು ಫೈಟ್ ಮಾಡ್ತಾರೆ. ಸೊ ಮೂವಿ ನೋಡಿ ಲೈಕ್ ದೇಶಭಕ್ತಿ, ಸ್ಟೇಟ್ ಭಕ್ತಿ, ಲೈಕ್ ನಮ್ಮೂರಂದ್ರೆ ನಾವು ಎಷ್ಟು ಮಟ್ಟಿಗೆ ಅವನು ಇಷ್ಟಪಟ್ಟು ಅಷ್ಟು ಕಷ್ಟಪಟ್ಟು ಗಿವ್ ಅಪೇ ಮಾಡ್ದಿರಾ ಎಷ್ಟು ಕೈಂಡ್ಸ್ ಆಫ್ ಆ್ಯಕ್ಟಿವಿಟೀಸ್ ಮಾಡಿ ಒಂದು ಚಾಂಪಿಯನ್ಶಿಪ್ನ ವಿನ್ ಮಾಡ್ತಾನೆ. ಸೊ ಅದು ಮೂವಿ ನೋಡಿ ನಂಗೆ ಆ್ಯಕ್ಚುಲಿ ತುಂಬಾ ಇನ್ಸ್ಪೈರ್ ಆಯಿತು. ಬಟ್ ಆದರೆ ಅಗೇನ್ ಇಟ್ ಈಸ್ ರಾಂಗ್ ಅಲ್ವಾ. 12 to 1 ಒಂದು ಫಿಲ್ಮ್ ನೋಡಿ, ಅದಾದಮೇಲೆ ಮತ್ತೆ ಎದ್ದಿದ್ದು, ಮತ್ತೆ 1 to 2:30 ಆಲ್ಮೋಸ್ಟ್ ಆಗೋಗಿತ್ತು ನಾನು ಇನ್ನೊಂದು ಫಿಲ್ಮ್ ಮುಗಿಸೋಷ್ಟರಲ್ಲಿ. ನಮ್ಮ ಬ್ರೇನ್ ನೋಡಿ ಪಿಕ್ಚರ್ ನೋಡಬೇಕು ಅಂತಂದರೆ ಹೆವಿ ಕಂಟೆಂಟ್ ಡ್ರಾಮಾ ನೋಡ್ಬಿಟ್ಟಿದ್ದೀನಿ. ಸೊ ಪೆದ್ದಿ ಸ್ವಲ್ಪ ನೋಡೋಣ, ಇಟ್ ವಿಲ್ ಬಿ ನೈಸ್. ಅದು ಮುಗಿಸೋಷ್ಟರಲ್ಲಿ ಫುಲ್ ಇನ್ಸ್ಪಿರೇಷನ್, ಫುಲ್ ಹೆವಿನೇ ಆಗೋಯ್ತು ಆ್ಯಕ್ಚುಲಿ. ಐ ವಾಸ್ ಲೈಕ್ ಇನ್ನೇನು ನೈಟ್ ಮಲ್ಗೋ ಟೈಮಲ್ಲಿ ನೀವು ಆ ಥರ ಫಿಲ್ಮ್ಸ್ ಎಲ್ಲ ನೋಡಿದ್ರೆ ಇಟ್ ವಿಲ್ ಬಿ ಲೈಕ್ ಹೈಪ್ ಆಗೋಗುತ್ತೆ ಅಲ್ವಾ, ಮೈಂಡು ಹೈಪ್ ಆಗೋಗುತ್ತೆ. ಮತ್ತು ಮೈಂಡ್ ಹೈಪ್ ಆದಮೇಲೆ ಅದು ಅಗೇನ್ ಎಲ್ಲ ಕಮ್ಮಿಯಾಗಿ ಮಲ್ಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಲ್ವಾ. ಸೊ ಎಲ್ಲರೂ ಓದಬೇಕು ಅಂತ ಹೇಳ್ತಾರೆ. ಅದೇ ಬುಕ್ಕೇನಾದರೂ ಹಿಡ್ಕೊಂಡು ಕೂತ್ಕೊಂಡೆ ಅನ್ಕೋ, 12 ಆಯ್ತಲ್ಲ, 12 ಆಗಿದ ತಕ್ಷಣ ಮಲ್ಕೊಬಿಡ್ಬೇಕು, ಆಲ್ರೆಡಿ ಇಷ್ಟೊಂದು ಲೇಟ್ ಆಗಿಬಿಟ್ಟಿದೆಯಲ್ಲ, ಇವತ್ತು ಮಲ್ಕೊಂಬಿಡೋಣ, ನಾಳೆಯಿಂದ ಓದ್ಕೊಳ್ಳೋಣ. ಅದೇ ಓದೋದು ಅಂತ ಬಂದರೆ ಎಷ್ಟು ರೀಸನ್ಸ್ ನಾವು ಹುಡ್ಕೊಬೋದಲ್ವಾ. ಸೊ ಈ ಮೂವಿ ನೋಡೋದಂದರೆ ಬ್ಯಾಕ್ ಟು ಬ್ಯಾಕ್ ಕೂತ್ಕೊಂಡು ವಿ ಆರ್ ಜಸ್ಟ್ ವಾಚಿಂಗ್. ಎಕ್ಸಾಂಪಲ್ ಮೂವಿ ನೋಡೋದು ಅಂತಲೇ ಅಲ್ಲ, ರೀಲ್ಸು ಅಷ್ಟೇ. ಒಂದು 5 ನಿಮಿಷ ಅಂತ ಕೂತ್ಕೊಂಡವರು 1 ಅವರ್ವರೆಗೂ ಅದು ಹೋಗ್ಬಿಟ್ಟಿರುತ್ತೆ. ಯಾಕಂದರೆ ಇನ್ಸ್ಟೆಂಟ್ಲಿ ನಿಮ್ಮ ಬಾಡಿಗೆ ಅದು ಲೈಕ್ ಹ್ಯಾಪಿ ಹಾರ್ಮೋನ್ಸ್ನ ರಿಲೀಸ್ ಮಾಡ್ತಾನೇ ಇರುತ್ತೆ, ಟಕ್ 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 ಅಂತ. ನೀವು ಖುಷಿಯಾಗಿ ಹಾಂ ಅಂದ್ಕೊಂಡು ನೋಡ್ತಾ ಇರ್ತೀರ. ಅದೇ ಓದೋದಾದರೆ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. 1 ಅವರ್ ನೀವು ಕೂತ್ಕೊಂಡ್ರೆ 1 ಅವರ್ ಆದಮೇಲೆ ನಿಮಗೆ ರಿವಾರ್ಡ್ ಸಿಗುತ್ತೆ. ದ್ಯಾಟ್ ಇಸ್ ಲೈಕ್ ಅ ಸ್ಮಾಲ್ ರಿವಾರ್ಡ್, ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ರಿವಾರ್ಡ್ ಸಿಗೋದು ಅಷ್ಟೇ. 1 ಅವರ್ ನೀವು ಬುಕ್ ಮುಂದೆ ಕೂತ್ರಿ ಅಂದರೆ 1 ಅವರ್ ಆದಮೇಲೆ ಯಸ್ ಐ ಲರ್ನ್ ದಿಸ್ ಕಾನ್ಸೆಪ್ಟ್, ಸೋ ಗುಡ್, ಪೀಪಲ್ ಹ್ಯಾವ್ ಡನ್ ಸೋ ಮಚ್, ಇಷ್ಟೆಲ್ಲ ಮಾಡಿದಾರಾ ನೋಡು ಹೆಂಗೆಲ್ಲ ಆಗಿದೆ. ಸೊ ಆ ಥರ ರಿವಾರ್ಡ್ ರೇಷಿಯೋ ಆಫ್ಟರ್ 1 ಅವರ್ ಮೇ ಬಿ ಫಾರ್ 5 ಮಿನಿಟ್ಸ್ ನಿಮ್ಗೆ ರಿವಾರ್ಡ್ ಇರುತ್ತೆ. 1 ಅವರ್ ಕಷ್ಟಪಟ್ಟರೆ ಮಾತ್ರ 5 ನಿಮಿಷ ಖುಷಿ ಸಿಗುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ, ನಾವು ಎಷ್ಟು ಕಷ್ಟಪಡ್ತಿರೋ ಅಷ್ಟು ಸುಖ ಇದೆ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಲೈಕ್ 12 to 14 ಅವರ್ಸ್ ಹಾರ್ಡ್ ವರ್ಕ್ ಮಾಡಿದ್ರೆ 2 ಅವರ್ಸ್ ನಾನು ನನ್ನ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ನನ್ನ ಕೇಸಲ್ಲಿ, ಬಿಕಾಸ್ ನಾನು ಫುಡ್ಗೆ ರಿಲೇಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಬಿಕಾಸ್ ನನಗೆ ಫುಡ್ ಅಂದರೆ ತುಂಬ ಇಷ್ಟ. ಫುಡ್ನ ಗಾಡ್ ಥರ ನೋಡ್ತೀನಿ. ಸೊ ಹಾಗಾಗಿ ಒಂದು 10 ಅವರ್ 12 ಅವರ್ ನಾನು ಕೆಲಸ ಮಾಡಿದರೆ ಆರಾಮಾಗಿ ನನಗೆ ಇಷ್ಟ ಆಗಿರೋ ಪ್ಲೇಸಲ್ಲಿ ಹೋಗ್ಬಿಟ್ಟು ಏನು ಬೇಕೋ ಅದು ಮನಸ್ಫೂರ್ತಿಯಾಗಿ ತುಂಬ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ತಿಂತೀನಿ ಅಲ್ವಾ. ಸೊ ಇಟ್ಸ್ ಆಲ್ ಅಬೌಟ್ ಜಾಸ್ತಿ ಕಷ್ಟಪಡಬೇಕು, ಸ್ವಲ್ಪ ಸಮಯ ಮಾತ್ರನೇ ಖುಷಿನ ಅನುಭವಿಸ್ಬೇಕು. ದಟ್ ಈಸ್ ದ ಕಾಲ್, ದಟ್ ಈಸ್ ಕಿಕ್, ರೈಟ್. 4 ಇಯರ್ ಫೀಫಾ ವರ್ಲ್ಡ್ ಕಪ್ಗೆ ಎಷ್ಟು ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಇಡೀ ಕಂಟ್ರಿಯವರು. ದೋ ರೊನಾಲ್ಡೋ ಅವರು ಒಂದ್ಸತಿನೂ ಕಪ್ ತಗೊಂಡಿಲ್ಲ, ಬಟ್ ಸ್ಟಿಲ್ ಎವ್ರಿಬಡಿ ರೆಸ್ಪೆಕ್ಟ್ಸ್ ದ ಮ್ಯಾನ್ ಲೈಕ್ ಎನಿಥಿಂಗ್. ಯಾಕೆ? ಜಸ್ಟ್ ಬಿಕಾಸ್ ಆಫ್ ಅವ್ರ ಹಾರ್ಡ್ ವರ್ಕ್ ಅಲ್ವಾ. ಸೊ ಅದೇ ರೀತಿ ಎಲ್ಲ ಪ್ಲೇಯರ್ಸು 4 ಇಯರ್ಸ್ ಪೂರ್ತಿ ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಜಸ್ಟ್ ಒಂದೊಂದು ಮ್ಯಾಚ್ನ ವಿನ್ ಮಾಡೋದಕ್ಕೆ ಎಷ್ಟು ಸಮಯ ಆಗುತ್ತೆ. ಸೊ 4 ಇಯರ್ಸ್ ಆಫ್ ಎಫರ್ಟ್ 1 ಮ್ಯಾಚಲ್ಲಿ ಡಿಸೈಡ್ ಆಗುತ್ತೆ. ಸೊ ದಟ್ ಇಸ್ ದ ರಿವಾರ್ಡ್, ರೈಟ್. ಐ ಮೀನ್ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಟೆಲ್, ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದಾಗ ಚಿಕ್ಕ
ಟೈಮ್ ರಿವಾರ್ಡ್ಸ್ ತಗೋಬೇಕು. ಆ್ಯಕ್ಚುಲಿ ಹೃತಿಕ್ ರೋಷನ್ ಈಸ್ ಸಚ್ ಅ ಪರ್ಫೆಕ್ಷನಿಸ್ಟ್. ಅವ್ರೇನು ಹೇಳ್ತಾರೆ ಅಂದರೆ ನಾವು ನಮ್ಮ ರೆಸ್ಟನ್ನು ಸಹ ಅರ್ನ್ ಮಾಡ್ಕೋಬೇಕು. 3 ಅವರ್ ವರ್ಕೌಟ್ ಮಾಡಿದ್ರೆ ಸೊ ಯು ಕ್ಯಾನ್ ರೆಸ್ಟ್ ಫಾರ್ ಸಮ್ ಟೈಮ್ಸ್. ಸೊ ನಮ್ಮ ರೆಸ್ಟ್ನ ನಾವು ಅರ್ನ್ ಮಾಡ್ಕೋಬೇಕಂತೆ. ನಮ್ಮ ಬಾಡಿನ ದುಡಿಸಿ ಅಷ್ಟೊತ್ತು ಆದಮೇಲೆ ಬಾಡಿಯಿಂದ ರೆಸ್ಟ್‌ನ ನಾವು ಪಡ್ಕೋಬೇಕು. ಬಟ್ ಆದರೆ ನಾವು ಕುತ್ತಲ್ಲೇ ಕುತ್ಕೊಂಡು ಫೋನನ್ನ ನೋಡ್ಕೊಂಡು ಕಣ್ಣುಗಳೆಲ್ಲ ನೋಡ್ಬಿಡಿ ಹೆಂಗಾಗ್ಬಿಟ್ಟಿದೆ. ಆಹ್! ಫೋನ್ ನೋಡಿ ಸೊ ಇಟ್ ಈಸ್ ಸೋ ಲೈಕ್ ತುಂಬಾನೇ ಅಡಿಕ್ಟಿವ್. ಯಾಹ್! ಐ ಅಂಡರ್‌ಸ್ಟ್ಯಾಂಡ್ ಅಷ್ಟು ಬೇಗ ಇದಾಗಲ್ಲ. ಬಟ್ ಸ್ಟಿಲ್ ಡೂ ದಟ್ ಲಿಟಲ್ ಸ್ಟೆಪ್ಸ್ ವಿಚ್ ಇಸ್ ಗುಡ್. ಸಿ ನಾನ್ ಆಲ್ ಆಪ್ಸ್ ಇನ್ಸ್ಟಾಲ್ ಆಗಿದ್ದೆಲ್ಲ ಅನ್‌ಇನ್ಸ್ಟಾಲ್ ಮಾಡ್ಬಿಡ್ತೀನಿ. ಯೂಟ್ಯೂಬು, ಇನ್‌ಸ್ಟಾಗ್ರಾಮು ಎಲ್ಲಾನು. ಸಿ ನನ್ನ ವಿಡಿಯೋ ಅಪ್ಲೋಡ್ ಮಾಡುವಾಗ ಇನ್ಸ್ಟಾಲ್ ಮಾಡ್ತೀನಿ, 5 ನಿಮಿಷ ಅಪ್ಲೋಡ್ ಮಾಡ್ತೀನಿ. ದೆನ್ ಐ ವಿಲ್ ಜಸ್ಟ್ ಪುಟ್ ಇಟ್ ಆಫ್. ಬಿಕಾಸ್ ಈ ನೋಡೋ ಹುಚ್ಚು ಬರ್ತಾ ಇದೆಯಲ್ಲ, ಸೊ ಅದನ್ನ ಹೆಂಗಾದ್ರೂ ಕಟ್ ಮಾಡ್ಬೇಕಲ್ವಾ? ಸಿ ನನ್ನ ಫೋನನ್ನು ಸಹ ಗ್ರೇ ಸ್ಕೇಲ್‌ಗೆ ಹಾಕ್ಕೊಂಡಿದ್ದೀನಿ. ಸೊ ದ್ಯಾಟ್ ಜಾಸ್ತಿ ಫೋನ್‌ನ ನೋಡಬೇಕು ಅಂತ ಅನ್ಸ್ಬಾರ್ದು. ಇದೆಲ್ಲ ಸ್ಮಾಲ್ ಸ್ಟೆಪ್ಸ್ ವಿಚ್ ವಿ ಡೂ ಟುವರ್ಡ್ಸ್ ಆರ್ ಬೆಟರ್ಮೆಂಟ್. ಸೊ ನಾನೇ ಓದೋಕೆ ಕೂತ್ಕೊಂಡ್ರೆ, ಈಗ 3 ಅವರ್ ಕೂತ್ಕೊಂಡ್ರೇನು, ಅದರಲ್ಲಿ ಮೇ ಬಿ ಲೈಕ್ ಒಂದು 2 ಅವರ್ಸ್ ಅಷ್ಟೇ ನಾವು ಆಕ್ಚುಲ್ ಆಗಿ ಓದಿರ್ತೀರಿ, ರೈಟ್? ಸೊ ಇನ್ 1 ಅವರ್ ಹಾಗೆ ಕೂತ್ಕೊಂಡು ಬರಿತಾ ಇರ್ತೀರಿ, ಹಂಗೆ ಥಾಟ್ಸ್ ಬರುತ್ತೆ ಆಕ್ಚುಲಿ. ಯು ನೋ, ಈವನ್ ಸ್ಟಡಿಂಗ್ ಇಸ್ ಜಸ್ಟ್ ಲೈಕ್ ಅ ಮೆಡಿಟೇಷನ್. ಸೊ ರೀಸೆಂಟಾಗಿ ನಾನು ನೋಟಿಸ್ ಮಾಡಿದೆ ಆಕ್ಚುಲಿ, ಅದನ್ನ ಹೇಳ್ಬೇಕು ಅನ್ಕೊಂಡೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹೆಂಗೆ ನಾವೀಗ ಮೆಡಿಟೇಷನ್ ಕೂತಾಗ ಮೈಂಡ್‌ನ ಶಟ್ ಮಾಡಿಬಿಟ್ಟು ಫುಲ್ ಕ್ಲಿಯರ್ ಮೈಂಡಿಂದ ನಾವು ಕೂತ್ಕೋಬೇಕಲ್ವಾ? ಸೊ ಆಗ ಯಾವ ಥಾಟ್ಸು ಬರಬಾರ್ದು. ಈವನ್ ವೈಲ್ ಸ್ಟಡಿಯಿಂಗ್, ಈವನ್ ದೋ ಯು ಆರ್ ಇನ್ ಫ್ರಂಟ್ ಆಫ್ ಅ ಬುಕ್, ಯು ಆರ್ ಸ್ಟಡಿಯಿಂಗ್ ಸಮಥಿಂಗ್, ಥಾಟ್ಸು ಹಂಗಂಗೆ ಓಹ್! ಇದು ಹಿಂಗಾಯ್ತಲ್ಲ, ಅದು ಹಿಂಗಾಯ್ತಲ್ಲ, ಹಂಗೆ ಠಂಗ್ ಅಂತ ಬಂದ್ಬಿಡುತ್ತೆ. ಐ ಥಿಂಕ್ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಮೈಂಡ್ಸ್. ಸೊ ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದೀವೋ ಅದನ್ನೇ ಮಾಡಬೇಕು. ಆ್ಯಕ್ಚುಲಿ ನಾನು ಮಾತಾಡ್ತಿದ್ದಾಗ ಮಾತ್ರನೇ ತುಂಬ ಪ್ರೆಸೆಂಟ್ ಆಗಿರ್ತೀನಿ. ಐ ಮೀನ್ ಏನು ಮಾತಾಡ್ತಾ ಇದ್ದೀನಿ ಅಥವಾ ಎಲ್ಲಿಂದ ನನ್ನ ಹಳೆ ಮೆಮೊರೀಸ್, ಬಿಕಾಸ್ ಐ ಹ್ಯಾವ್ ಅ ಲಾಟ್ ಆಫ್ ಮೆಮೊರೀಸ್, ಬಿಕಾಸ್ ಐ ಆಮ್ ರಿಯಲಿ ಅ ಲೈಫ್‌ಫುಲ್ ಪರ್ಸನ್ ಅಂತಾನೆ ಹೇಳ್ಬೋದು. ಎವ್ರಿ ಸಿಂಗಲ್ ಮಿನಿಟ್ ಮ್ಯಾಟರ್ಸ್ ಫಾರ್ ಮೀ ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ಆ್ಯಂಡ್ ಜಾಯ್‌ಫುಲ್. ನನ್ನ ಫಿಲಾಸಫಿ ಒಂದೇ, ಜೀವನದಲ್ಲಿ ನಾವು ಇದರ್ ಕಷ್ಟಪಡ್ತಿರ್ಬೇಕು ಅಥವಾ ಯು ಶುಡ್ ಬಿ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಸೊ ಒಂದು ಡ್ಯೂರಿಂಗ್ ವರ್ಕ್ ಐ ಡೂ ಲೈಕ್ 100% ಆಫ್ ವರ್ಕ್ ಮಾಡ್ತೀನಿ. ಅದೇ ಯಾರ ಜೊತೆ ಆದ್ರೂ ಮಾತಾಡ್ಬೇಕಾಗ್ತಾ ಇದ್ರೆ, ಒಡನಾಟ ಇದ್ರೆ, ಅಲ್ಲಿ ನಾನು 100% ಪ್ರೆಸೆಂಟ್ ಇರ್ತೀನಿ. 100% ನನ್ನ ಇನ್ಪುಟ್ಸ್‌ನ ಕೊಡ್ತೀನಿ. ಸೊ ಹಾಗಾಗಿ ನಾನು ಓದೋವಾಗೂ ಮೊನ್ನೆ ನೋಟಿಸ್ ಮಾಡಿದೆ ಆ್ಯಕ್ಚುಲಿ. ಅಲ್ಲಿ ವಿಡಿಯೋ ಇಟ್ಟಿದ್ದೀನಿ, ಅದೊಂದು ಕಾನ್ಷಿಯಸ್ನೆಸ್ ತಲೆಲೇ ಇದೆ. ಕಾನ್ಷಿಯಸ್ನೆಸ್ ತಲೆಲೇ ಇತ್ತು, ಹಂಗೆ ವರ್ಕ್ ಮಾಡ್ತಿದ್ದೆ. ಅವಾಗ ಐ ವಾಸ್ ಜಸ್ಟ್ ಗೋಯಿಂಗ್ ಹಿಯರ್ ಆ್ಯಂಡ್ ದೇರ್, ನನಗೂ ಅರ್ಥ ಆಗಲಿಲ್ಲ. ದೆನ್ ಐ ರಿಯಲೈಸ್ಡ್, ಓಕೆ, ಸಿ ಜಸ್ಟ್ ಬಿಕಾಸ್ ನಾನು ಕ್ಯಾಮ್ರಾ ಇಟ್ಟಿರೋದ್ರಿಂದ ಐ ವಾಸ್ ಏಬಲ್ ಟು ಲೈಕ್ ರಿಯಲೈಸ್ ಯಾಕೆ ಹಿಂಗೆ ಆಗ್ತಿದೆ ಅಂತ. ಸೊ ದಟ್ ಈಸ್ ಒನ್ ಗುಡ್ ಎಕ್ಸಸೈಸ್ ಆ್ಯಕ್ಚುಲಿ. ನೀವು ಅಪ್ಲೋಡ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಒಂದು ಕ್ಯಾಮ್ರಾ ಮುಂದೆ ಇಟ್ಕೊಂಡು ಓದೋಕೆ ಕೂತ್ಕೊಳ್ಳಿ, ದೆನ್ ಯು ಸಿ. ಸೊ ದಟ್ಸ್ ವಾಟ್ ಐ ರಿಯಲೈಸ್ಡ್. ಅದಾದಮೇಲೆ ಆ್ಯಕ್ಚುಲಾಗಿ ನಾನು, ಬಿಕಾಸ್ ನಾನು ಹೇಳಬೇಕಲ್ವಾ ನಾನು ಇಷ್ಟು ಅವರ್ ಓದಿದೆ ಅಂತ. ಸೊ ಮಧ್ಯದಲ್ಲಿ ನನ್ನ ತಲೆ ಎಲ್ಲೆಲ್ಲೋ ಹೋಗ್ತಿದ್ರೆ ದೆನ್ ಐ ರಿಯಲೈಸ್ಡ್, ಓಕೆ, ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಬ್ರೇನ್ ಅಂತ. ಸೊ ಇದಿಷ್ಟು ಆಗಿತ್ತು ನನ್ನ 2-3 ರೀಡಿಂಗ್ ಸೆಷನ್ಸ್‌ನ ಎಕ್ಸ್‌ಪೀರಿಯನ್ಸು. ಸೊ ಹಾಗಾಗಿ ಐ ಡೋಂಟ್ ವಾಂಟ್ ಟು ಸೀ ಫಿಲ್ಮ್ಸ್ ಬಿಕಾಸ್ ಅಷ್ಟೊಂದೇನು ಕಲೆಕ್ಟಿವ್ ಇನ್ಫಾರ್ಮೇಷನ್ ನಾವು ಜೀವನದಲ್ಲಿ ಉದ್ಧಾರ ಆಗೋ ಹಾಗೆ ಏನು ಬರಲ್ಲ. ಬಿಕಾಸ್ ಈವನ್ 3 ಅವರ್ಸ್ ಆಫ್ ಫಿಲ್ಮ್ ನೋಡಿದ್ರು ವಿಲ್ ಹ್ಯಾವ್ ಅ ಸ್ಮಾಲ್ ಸ್ಟೇಕ್ ಟು ಟೇಕ್ ಇನ್ ಟು ಯುವರ್ ಲೈಫ್. ಒನ್ಸ್ ಇನ್ ಅ ವೈಲ್, ವೀಕ್ಲಿ ಒನ್ಸ್, ಇಟ್ ಇಸ್ ಗುಡ್ ಟು ವಾಚ್, ಬಟ್ ನಾಟ್ ಎವ್ರಿ ಡೇ. ಸೊ ಐ ಡಿಸೈಡೆಡ್, ಸಿ ಯಂಗ್ ಶಲ್ಡಿನ್ ಅಂತ ಒಂದಿದೆ. ದೆಲ್ ಬಿ ಅ ಲಿಟಲ್ ಬಾಯ್ ಹೂ ಇಸ್ ವೆರಿ ಸ್ಮಾರ್ಟ್ ಅಟ್ ವೆರಿ ಯಂಗ್ ಏಜ್. ಸೈನ್ಸ್ ಇಷ್ಟಪಡೋರಿಗೆ ಯಂಗ್ ಶಲ್ಡಿನ್ ತುಂಬ ಇಷ್ಟ ಆಗುತ್ತೆ. ಯಂಗ್ ಶಲ್ಡಿನ್ ಮತ್ತು ಸ್ಯೂಟ್ಸ್ ಅಂತ ಒಂದಿದೆ. ಸೊ ಈ 2 ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಮತ್ತು ಕೋಬ್ರಾ ಕಾಯ್ ಅಂತ ಒಂದು ಕರಾಟೆ ಸೀರೀಸ್ ಇದೆ. ಇದು ನಾನು ಆ್ಯಕ್ಚುಲಿ ನೋಡ್ಬಿಟ್ಟಿದ್ದೀನಿ. ಬಟ್ ಸ್ಟಿಲ್ ಇನ್ಮೇಲೆ ಏನಾದರೂ ನೋಡಬೇಕು ಅನ್ಸಿದ್ರೆ ಐ ಆಮ್ ಗೋನಾ ಜಸ್ಟ್ ರಿಪೀಟ್ ದೀಸ್ ಥಿಂಗ್ಸ್ ಬಿಕಾಸ್ ದೇರ್ ಸಮಥಿಂಗ್ ಟು ಟೇಕ್. ಅಷ್ಟೊಂದು ಅಡಿಕ್ಟಿವ್ ಆಗಿ ನಮ್ಮನ್ನು ಕೂರಿಸಲ್ಲ. ಸೊ ಅಟ್ ದ ಎಂಡ್ ಆಫ್ ದ ಡೇ ಸಮ್ ನಾಲೆಡ್ಜ್ ವಿ ವಿಲ್ ಗೇನ್ ಇನ್ಸ್ಟೆಡ್ ಆಫ್ ವಾಚಿಂಗ್ ಫಿಲ್ಮ್ಸ್. ನೋಡಲೇಬಾರ್ದು ಅಂತಲ್ಲ, ನೋಡಿ ಅದೇ ವಾರ ಪೂರ್ತಿ ನಾನು 3 ಅವರ್ ಸ್ಟಡಿ ಮಾಡಿದ್ರೆ
ಸ್ಯಾಟರ್ಡೇ, ಸಂಡೇ ಪಿಕ್ಚರ್ ನೋಡ್ಬೋದಲ್ಲ ಬಿಂದಾಸಾಗಿ. ಸೊ ನನ್ನನ್ನು ನಾನು ಆ ಥರ ಸ್ಟ್ರಿಕ್ಟ್ ಮೆಥಡಲ್ಲಿ ಇಟ್ಕೊಂಡ್ರೆ ಮಾತ್ರನೇ ಎವ್ರಿ ಡೇ ನನ್ನ ಟಾರ್ಗೆಟ್ 3 to 4 ಅವರ್ಸ್ ಓದೋಕ್ಕಾಗೋದು. ಇಲ್ಲ ಅಂದರೆ ಇಟ್ಸ್ ಗೋನ ಬಿ ಹಾರ್ಡ್. ಇನ್ನು ನಾನು ಪುಷ್ ಮಾಡೋಕ್ಕಾಗಲ್ಲ. ಐ ಆಮ್ ರಿಯಲಿ ಸೀರಿಯಸ್ ಅಬೌಟ್ ಮೈ ಎವ್ರಿ ಡೇ ಸ್ಟಡಿ ಥಿಂಗ್. ಐ ಹ್ಯಾವ್ ಟು ಮೇಕ್ ಟೈಮ್ ಆ್ಯಂಡ್ ಐ ಹ್ಯಾವ್ ಟು ಸ್ಟಡಿ. ಐ ಆಮ್ ಜಸ್ಟ್ ಗೋನ ಡೂ ಇಟ್. ಐ ಆಮ್ ಜಸ್ಟ್ ಗೋನ ಡೂ ಇಟ್. ದ್ಯಾಟ್ಸ್ ಇಟ್. ಥ್ಯಾಂಕ್ ಯು. ನೀವೂ ಸ್ಟಾರ್ಟ್ ಮಾಡಿ, ಬಿಕಾಸ್ ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ರೂಟ್ಸ್ ಅಲ್ವಾ. ಎವ್ರಿ ಡೇ ಓದಬೇಕು, ಓದೋದ್ರಿಂದ ಏನೋ ನಾಲೆಜ್ ಸಿಗುತ್ತೆ, ಅದು ಮುಂದೆ ಎಲ್ಲೋ ಹೆಲ್ಪ್ ಆಗುತ್ತೆ. ನಾ ಹೇಳಿದ್ನಲ್ಲ 1 hour ಓದಿ ಆ 5 minutes ನಾವಿಷ್ಟು ಓದಿದ್ರಲ್ಲ ಅಂತ ಸಿಗುತ್ತಲ್ಲ, ದಟ್ ಈಸ್ ಅ ರಿಯಲ್ ಹ್ಯಾಪಿನೆಸ್. ನಾವು ಸ್ಕ್ರೋಲ್ ಮಾಡೋದು, ಇಟ್ ಈಸ್ ಅ ಇನ್ಸ್ಟಂಟ್ ಹ್ಯಾಪಿನೆಸ್. ಇಟ್ಸ್ ನಾಟ್ ಗೋನ ಸ್ಟೇ ಫಾರ್ ಅ ಲಾಂಗ್ ವೈಲ್. ಬಟ್ ಅದೇ ನಾವು ಓದೋದು ಅಥವಾ ಬರೆಯೋದು, ಇಟ್ಸ್ ಗೋನ ಸ್ಟೇ ವಿತಿನ್ ಅಸ್ ಫಾರ್ ಲಾಂಗರ್ ಟೈಮ್ ಆ್ಯಂಡ್ ಹೆಲ್ಪ್ ಅಸ್ ಇನ್ ಅವರ್ ಡೈಲಿ ಲೈಫ್. ಸೊ ಹಾಗಾಗಿ ಸ್ಟಾಪ್ ಸ್ಕ್ರೋಲಿಂಗ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್. ಇಟ್ಸ್ ಗೋನ ಬಿ ಹಾರ್ಡ್ ಇನಿಷಿಯಲಿ, ಬಟ್ ಯು ಗೋನ ಮೇಕ್ ಇಟ್ ಅಪ್. ಬಾಯ್. ಥ್ಯಾಂಕ್ ಯು ಗೈಸ್. ವೆಲ್, ವಾಟ್ ಐ ಏಟ್ ಅಂತ ಹೇಳೋದೇ ಮರ್ತೋದೆ. ಬೆಳಿಗ್ಗೆ ಶೇಕ್, ಸ್ವಲ್ಪ ಟೊಮ್ಯಾಟೊ ಬಾತ್ ತಿಂದ್ಕೊಂಡೆ, 1 ಕಪ್ ಕಾಫಿ ಕುಡಿದೆ, ದಟ್ಸ್ ಆಲ್. ಮಧ್ಯಾಹ್ನ ನನ್ನ ಫೇವ್ರೇಟ್ ಟ್ಯಾಕೋ ಟ್ಯೂಸ್ಡೇ, ಸೊ ಬೈ 1 get 1. ಐ ಏಟ್ 2 ಟಾಕೋಸ್, 7 layer ಟಾಕೋ ತಿಂದೆ. ಅದಾದಮೇಲೆ ಸಂಜೆಗೆ ಈಗ ಸೊ 1 ಕಾಫಿ ಕುಡಿತೀನಿ. ಐಲ್ ಬಿ ಹ್ಯಾವಿಂಗ್ ಫಸ್ಟ್ ಪ್ರೋಟೀನ್ ಶೇಕ್. ಅದಾದಮೇಲೆ ಹಾಫ್ ಟೀ ಕುಡಿತೀನಿ. ದಟ್ಸ್ ಇಟ್ ಫಾರ್ ದ ಡೇ. ದಟ್ಸ್ ಆಲ್, ಬಿಕಾಸ್ ಆಲ್ರೆಡಿ ಬೆಳಿಗ್ಗೆ ಅರ್ಧ ಪ್ರೋಟೀನ್ ತೊಗೊಂಡಿದ್ದೆ, ಮಧ್ಯಾಹ್ನ ಟಾಕೋ ತಿಂದಿದ್ದೆ. ಈಗ ಮಿಕ್ಕಿದ ಪ್ರೋಟೀನ್ ನಂದು ದಿನದ ಕೋಟ ಏನಿದೆ ಅದನ್ನು ಶೇಕ್ ಮಾಡಿಕೊಂಡು ಮುಗಿಸ್ತೀನಿ. ಸೊ ಒನ್ ಮೋರ್ ಥಿಂಗ್ ಐ ಜಸ್ಟ್ ರೀಸೆಂಟ್ಲಿ ಸಾ, ನಾವು ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಪ್ರೋಟೀನ್ ತಿನ್ನಬೇಕು. ಲೈಕ್ ಯೂಶ್ವಲಿ 0.8 ಇಂಟು ನಮ್ಮ ಬಾಡಿ ವೇಟ್ ಹಾಕೋತೀವಿ. ಇಫ್ ವಿ ಹ್ಯಾವ್ ಟು ಲೈಕ್ ಡೂ ಇಟ್ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಅಂದರೆ, ದೆನ್ ಪ್ರೋಟೀನ್ 100 to 120 ಗ್ರಾಮ್ ತಿನ್ನಬೇಕು ಅಂತ ಇಟ್ ವಾಸ್ ಟೆಲ್ಲಿಂಗ್. ಸೊ ಒನ್ಸ್ ನನ್ನ ಸ್ಟಡಿಂಗ್ ರೂಟೀನ್ ಫಿಕ್ಸ್ ಆದಮೇಲೆ I'm gonna start studying, gymming, also one more physical activity, and my job. So all these 4 things, guys, I have to achieve by August. So July ಈ ವೀಕ್ ಅಷ್ಟರಲ್ಲಿ ನನ್ನ ಸ್ಟಡಿ, ಬಿಕಾಸ್ ನನ್ಗೇನು ಗೊತ್ತಾ, ನಾನು ಆ್ಯಸ್ ಬೀಯಿಂಗ್ ಹೃತಿಕ್ ರೋಷನ್ಸ್ ಫ್ಯಾನ್, ಸೊ ನಮ್ಮ ಸರ್ ಎಲ್ಲ ಫಿಲ್ಮ್ಸಲ್ಲೂ ಪರ್ಫೆಕ್ಷನ್ನ ಹೆಂಗೆ ಹುಡುಕ್ತಾರೆ, ನಾನು ಯೂಶ್ವಲಿ ನನ್ನ ಲೈಫಲ್ಲಿ ಇಟ್ ಶುಡ್ ಬಿ ಲೈಕ್ ಪ್ರಾಪರಾಗಿರಬೇಕು. ಲೈಕ್ ನಾನು ಬೇರೆ ಎಲ್ಲ ಥಿಂಗ್ಸು ತುಂಬ ಲೈಕ್ ಆ್ಯಪ್ಟ್ ಆಗಿದೆ. ಸೊ ನಂಗೆ ಏನಾದ್ರು ಬೇಕಂದರೆ ಹಿಂಗೆ ಬೇಕು, ನಾನೇನಾದ್ರು ಮಾಡಬೇಕಂದ್ರೆ ಹಾಗೆ ಮಾಡಬೇಕು. ವಿ ಶುಡ್ ಬಿ ವೆರಿ ಗುಡ್, ಬಿ ಗುಡ್, ಡೂ ಗುಡ್. ಲೈಫ್ನ ಲೀಡ್ ಮಾಡೋ ವೇಸು ಅದೆಲ್ಲ ಲೈಕ್ ಫ್ಯಾಬ್. ಬಟ್ ಆದರೆ ನನ್ನನ್ನು ನೋಡಿಕೊಂಡು ನಾನು ಒಳ್ಳೆ ಹ್ಯಾಬಿಟ್ಸ್ ಫಾಲೋ ಮಾಡೋದು, ಮತ್ತು ನನ್ನನ್ನು ನಾನು ಹೆಲ್ತಿಯಾಗಿ ನೋಡ್ಕೊಳೋದು, ಇವೆಲ್ಲ ಲೈಕ್ ರೆಡ್ ಫ್ಲ್ಯಾಗ್ಸೇ. ಸೊ ಐ ಜಸ್ಟ್ ವಾಂಟ್ ಟು ಫಿಕ್ಸ್ ಮೈ ರೆಡ್ ಫ್ಲ್ಯಾಗ್ಸ್ ಆ್ಯಂಡ್ ಬಿಕಮ್ ಅ ಗ್ರೀನ್ ಫ್ಲ್ಯಾಗ್. ಸೊ ಹಾಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಪಾಸ್ ಮಾಡಿರೋದು ಜಿಮ್ನ, ಬಿಕಾಸ್ ಅದು ಮಾಡಿ ಮತ್ತು ಇದು ಮಾಡೋಕ್ಕೆ ಹೋದರೆ ಅದು ನಾನು ಜಿಮ್ ಐ ಟ್ರೈಡ್ ಫಾರ್ 2 weeks. ಐ ಕುಡ್ ಡೂ ಇಟ್. ಐಲ್ ಗೆಟ್ ಅಪ್, ಐಲ್ ಡೂ. ಐ ಯೂಸ್ ಟು ಫೀಲ್ ಗ್ರೇಟ್ ಅಬೌಟ್ ಇಟ್. ಈವನ್ ನಾನು ರೆಸ್ಯೂಮ್ ಮಾಡಿದ್ರು ಐ ವಿಲ್ ಲೈಕ್ ಲಿಟ್ರಲಿ ಫಾಲೋ. ಬಟ್ ದ ಸ್ಟಡಿಯಿಂಗ್ ಥಿಂಗ್ನ ಫಿಕ್ಸೇ ಆಗ್ತಿಲ್ಲ. ಸೊ ಈ ವಾರದಲ್ಲಿ ಆಲ್ಮೋಸ್ಟ್ 3 days ಓದಿದ್ದೀನಿ ಅಷ್ಟೇ. ಇಟ್ಸ್ ನಾಟ್ ಇನಫ್. ಐ ಹ್ಯಾವ್ ಟು ಸ್ಟಡಿ, ರೈಟ್? ಸೊ ಅದಕ್ಕೆ ಡೇ 1 ನೆನ್ನೆ ಮಂಡೇ ಆಗಿತ್ತು, ನೆನ್ನೆ ನಾನು ಫುಲ್ಫಿಲ್ ಮಾಡಿದ್ದೀನಿ. ಸ್ಯಾಟರ್ಡೆ ಸಂಡೇ ಓಕೆ ಹಾಲಿಡೇ ಅಂತ ಇಟ್ಕೊಂಡ್ರು, ಮಂಡೇ ಟು ಫ್ರೈಡೇ ಮಿನಿಮಮ್ 3 to 4 hours ಸ್ಟಡೀಸ್ ಮಾಡಲೇಬೇಕು. ಐ ಜಸ್ಟ್ ನೀಡ್ ಟು ಅಚೀವ್ ದಿಸ್. ಎಲ್ಲ ಅಚೀವ್ ಆದಮೇಲೆ ಆಗಸ್ಟಿಂದ ಎವ್ರಿಥಿಂಗ್ ಐ ಜಸ್ಟ್ ವಾಂಟ್ ಟು ಫಾಲೋ ಲೈಕ್ ಅ ರೋಬಾಟ್. ದಟ್ಸ್ ಇಟ್. ಸೊ ಎಸ್, ಹಾಗಾಗಿ ಪ್ರೋಟೀನ ಜಾಸ್ತಿ ತಿನ್ನಬೇಕು. ಬಾಯ್ ಗಾಯ್ಸ್, ಥ್ಯಾಂಕ್ ಯು. ಪರವಾಗಿಲ್ಲ, ಸುಮಾರಾಗಿ ಹೇಳ್ಬೇಕಂದ್ರೆ ಒಂದು ವಾರದಲ್ಲಿ ಒಂದು 4-5 ದಿವಸ ಶಿಸ್ತಾಗಿ ಮನ್ಸು ಮಾಡಿ ಮಾಡಲೇಬೇಕು ಅನ್ನೋ ಒಂದು
ಇಚ್ಛೆನಿಟ್ಕೊಂಡು ಕೂತ್ಕೊಂಬಿಟ್ಟಿದೆ. ಹಾಗೆ ನೋಡಿ ಬರಿತಾ ಬರಿತಾ ಬೇಜಾರಾಗಿದ್ದಕ್ಕೆ ನೋಡಿ ತಲೆಯೆಲ್ಲ ಕೆದರ್ಕೊಂಡು ಎಣ್ಣೆ ಇಟ್ಕೊಂಡು ಏನೆಲ್ಲ ಮಾಡ್ತಿದ್ದೀನಿ ಅಂತ. ಹಾಗೆ ಬೋರ್ ಆಗಿಬಿಡುತ್ತೆ. ಐ ಮೀನ್ ಮೂವಿ ನೋಡೋಕ್ಕೆ ಅಷ್ಟು ಬೋರ್ ಆಗಲ್ಲ ನನಗೆ. ಅದೇ ಓದೋದಕ್ಕೆ ಕೂತ್ಕೊಂಡ್ರೆ ಹಾಗೆ ಏನೇನೋ ಜ್ಞಾಪಕಕ್ಕೆ ಬರೋದು, ಏನೇನೋ ಯೋಚನೆ ಬರೋದು ಅದೆಲ್ಲ ಜಾಸ್ತಿ. ಕ್ಯಾಮ್ರಾ ರೆಕಾರ್ಡ್ ಆಗ್ತಿರೋದ್ರಿಂದ ಕ್ಯಾಮ್ರಾ ಬಚಾವ್, ಫೋನ್ ಬಚಾವ್. It's a very great thing to have a beautiful family and children, but at not the cost of like ನೀವೇನೆಲ್ಲ ಆಸೆ ಪಡ್ತಾ ಇದ್ರಿ ಅದನ್ನೇನು ಫುಲ್ಫಿಲ್ ಮಾಡ್ಕೊಂಡೆ ಇನ್ನೊಂದು ವಿಚಾರಕ್ಕೆ ಕಮಿಟ್ ಆಗೋದು ಇಟ್ಸ್ ನಾಟ್ ರೈಟ್ ಅಲ್ವಾ? ಸೊ ಸಿ ಐ ವಾಂಟ್ ಟು ಬಿ ವೆರಿ ಪರ್ಫೆಕ್ಟ್ ಇನ್ ಮೈ ಲೈಫ್, ಸೊ ಐ ಶುಡ್ ವರ್ಕ್ ಟುವರ್ಡ್ಸ್ ಇಟ್, ರೈಟ್? ಸೊ ದೆನ್ ಓನ್ಲಿ ಐಲ್ ಬಿ ಲೈಕ್ ಸ್ಯಾಟಿಸ್ಫೈಡ್, ಓ ಐ ಹ್ಯಾವ್ ಡನ್ ಸಮಥಿಂಗ್ ಗ್ರೇಟ್. ಅದನ್ನು ಬಿಟ್ಟು ನಮ್ಮ ಆಸೆಗಳೇ ಫುಲ್ಫಿಲ್ ಆಗಿಲ್ಲ, ಅದು ಆಗದೆ ನಾವು ಇನ್ನೊಂದು ಲೈಫ್ ಜೊತೆ ಸೇರಿಕೊಂಡು ಇನ್ನೊಂದು ಡ್ರೀಮ್ನ ಬಿಲ್ಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನನಗೆ ಗೊತ್ತಿಲ್ಲ. ಸೊ ಈವನ್ ಇನ್ಫ್ಯಾಕ್ಟ್ ಎಲ್ಲರೂ ಅವ್ರ ಮಕ್ಳಿಗೆ ಹೇಳ್ತಾರೆ, ನೀವು ಇಷ್ಟೊತ್ತು ಓದ್ಕೋಬೇಕು, ಇಷ್ಟು ಪರ್ಫೆಕ್ಟ್ ಆಗಿರಬೇಕು ಲೈಫಲ್ಲಿ ಅಂತ. ಬಿಫೋರ್ ಟೆಲ್ಲಿಂಗ್ ದ್ಯಾಟ್ ಐ ಥಿಂಕ್ ನಾವು ಅಷ್ಟೇ ಪರ್ಫೆಕ್ಟಾಗಿ ನಮ್ಮ ಲೈಫಲ್ಲಿ ಇರಬೇಕು. ವಿ ಎಕ್ಸ್ಪೆಕ್ಟ್ ಚಿಲ್ಡ್ರನ್ಸ್ ಟು ಬಿ ಲೈಕ್ ಗ್ರೇಟ್ ಇನ್ ದೇರ್ ಲೈಫ್ ಆ್ಯಂಡ್ ತುಂಬ ಪರ್ಫೆಕ್ಟಾಗಿರಬೇಕು, ಚೆನ್ನಾಗಿ ಓದಬೇಕು, ರ್ಯಾಂಕ್ ತರಬೇಕು, ಸ್ಪೋರ್ಟ್ಸಲ್ಲಿರಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಬೆಳೆಸಬೇಕು ಅಂತ ಯಾರೇ ಫ್ಯೂಚರಿಸ್ಟಿಕ್ ಮದರ್ಸ್ ಆದರೂ ದೆಲ್ ಡ್ರೀಮ್ ದಿಸ್. ಸೊ ಐ ಥಿಂಕ್ we should be that person who are following things, and it'll be nice to tell so for our future generation. So I want to be that dream me who does things perfectly without fail, with discipline, of course. ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಯಿತು. ಫೋನ್ ಈ ಥರ ಶೂಟ್ ಮಾಡೋಕ್ಕೆ ಇಟ್ಬಿಟ್ಟು ಬುಕ್ ಮುಂದೆ ಕುತ್ಕೊಂಬಿಟ್ರೆ ಅಲ್ಲಿ ಫೋನ್ನ ಹಿಂಗೆ ನೋಡೋಕ್ಕೂ ಫೋನ್ ನಿಮ್ಮ ಕೈಯಲ್ಲಿಲ್ಲ, ಬಿಕಾಸ್ ಫೋನ್ ನಿಮ್ಮ ಮುಂದೆ ಇದೆ, ಫೋನಲ್ಲಿ ರೆಕಾರ್ಡ್ ಆಗ್ತಿದೆ ಎಲ್ಲ ನಿಮ್ಮ ಆ್ಯಕ್ಷನ್ಸ್ ಎಲ್ಲ. ಸೊ ಹಾಗಾಗಿ ದೊಡ್ಡ ಡಿಸ್ಟ್ರಾಕ್ಷನ್ ಫೋನ್ನ ರೆಕಾರ್ಡಿಂಗಿಗೆ ಈ ಥರ ಇಟ್ಬಿಟ್ರೆ ನೀವು ಫೋನ್ ಕಡೆ ಅಷ್ಟೊಂದು ತಲೆ ಹೋಗೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಫೋನ್ ನಮ್ಮ ಕೈಯಲ್ಲಿಲ್ಲದೆ ಬೇರೇನೂ ಇಲ್ಲದೆ ನಾವು ಈಗ ಬ್ರೈನಲ್ಲಿ ಹೇಗೆ ಅಟ್ಯಾಕ್ ಝೋನ್ಗೆ ಹೋದಾಗ ಹೇಗೆ ಅಟ್ಯಾಕ್ ಮೋಡಲ್ಲಿ ಇರ್ತೀವಲ್ವ, ಹಾಗೆ ನಾವು ಕೂಡ ಡಿಸ್ಟ್ರಾಕ್ಷನ್ ಝೋನಿಂದ ಹೊರಗೆ ಬಂದು ಸೊ ಏನಾದರೂ ಓದೋಣ, ಕಲಿಯೋಣ, ಟೈಮ್ ವೇಸ್ಟ್ ಮಾಡೋದು ಬೇಡಪ್ಪ ಅಂತ ಮನಸ್ಸಿಗೆ ಬಂದು ಏನೋ ಒಂದು ನಾನೀಗ ಇಷ್ಟು 4-5 ಡೇಸಿಂದ ಐ ಹ್ಯಾವ್ ಕೆಪ್ಟ್ ರೈಟಿಂಗ್ ಏನೆಲ್ಲ ಓದ್ತಿದ್ದೆ, ಸುಮ್ಮನೆ ಅದನ್ನು ಬರೀತಿದ್ದೆ, ದಟ್ಸ್ ಆಲ್. ಬರೆದು ಅದಾದಮೇಲೆ ನೆಕ್ಸ್ಟ್ ಟೈಮ್ ಟಾಪಿಕ್ನ ನೋಡ್ಕೊಂಡು ಹೋವಾಗ ಸುಮ್ಮನೆ ರಿವೈಸ್ ಮಾಡ್ತಿದ್ದೆ. ಎಷ್ಟು ತಲೆಯಲ್ಲಿರುತ್ತೋ ಇರಲಿ ಬಿಡಿ, ಹೊಸ ಅಭ್ಯಾಸ ಅಲ್ವಾ. ಸೊ ಓದೋದು ಬರೆಯೋದು ಇಟ್ ಈಸ್ ಆಲ್ವೇಸ್ ಅ ಗುಡ್ ಹ್ಯಾಬಿಟ್ ಟು ಕಲ್ಕೇಟ್ ವಿತಿನ್ ಆರ್ ಸೆಲ್ಸ್ ಅನ್ನೋದನ್ನು ನಾನಂತೂ ದೃಢವಾಗಿ ನಂಬ್ತಿದ್ದೀನಿ. ಬಿಕಾಸ್ ನನಗೆ ಕೆಲವೊಬ್ಬರು ಫ್ರೆಂಡ್ಸ್ ಇದ್ದಾರೆ ಹೂ ಆರ್ ಲೈಕ್ ರಿಯಲಿ ಯಂಗ್ಸ್ಟರ್ಸ್. ಓದ್ಕೊಳ್ರೋ, ದಿನಕ್ಕೆ ಒಂದು 4 ಅವರ್ ಓದ್ಕೋಬೇಕು ಗೊತ್ತಾ ನೀವು ಅಂತ ನಾನು ಅವ್ರಿಗೆ ಯಾವಾಗೂ ಸಜೆಸ್ಟ್ ಮಾಡ್ತಾ ಇರ್ತೀನಿ. ನನ್ನ ಫ್ರೆಂಡ್ಸ್ ಏನು ಹೇಳ್ತಾರೆ ಗೊತ್ತಾ, ನೀವು ಮಾತ್ರ ಫಾಲೋ ಮಾಡಲ್ಲ, ನಮಗೆ ಮಾತ್ರ ಮಾಡಿ ಅಂತ ಹೇಳ್ತೀರಲ್ಲ, ಎಷ್ಟು ಮಾತ್ರಕ್ಕೆ ಸರಿ ಅಂತ ನನ್ನೇ ರಿವರ್ಸ್ ಕ್ವಶನ್ ಕೇಳ್ಬಿಡೋದಾ? ಸೊ ನಾನು ಆಫೀಸ್ಗೆ ಹೋಗ್ತೀನಲ್ರೋ, ಟೈಮ್ ಎಲ್ಲೋ ಇರುತ್ತೆ ಈ ಥರ ಓದೋಕ್ಕೆ ಬರೆಯೋಕ್ಕೆ ಎಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಎತ್ಕೊಂಡು ಹೇಳಿದ್ರು, ನಾವು ಕೂಡ ಸ್ಕೂಲ್ಗೆ ಹೋಗ್ತೀವಲ್ವ, ಸ್ಕೂಲಿಂದ ಬಂದ ತಕ್ಷಣ ಪೇರೆಂಟ್ಸು ಎಲ್ಲರೂ ತಲೆ ತಿಂತಾ ಇರ್ತಾರೆ ಓದಿ 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 ಅಂತ. ನಿಮ್ಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅಂತ ಒಂದು ಕೇಳಿಬಿಟ್ರು. ಆ್ಯಕ್ಚುಲಿ ಈ ಸ್ಟಡಿ ಚಾಲೆಂಜ್ ಕೂಡ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಸೊ ನನ್ನ ಚೋಟು ಫ್ರೆಂಡ್ಸ್ ನನಗೆ ಚಾಲೆಂಜು ಸಹ ಮಾಡಿದ್ದಾರೆ, ನೀವು ಮಾಡಿ ತೋರಿಸಿ ಅಟ್ಲೀಸ್ಟ್ ಡೈಲಿ ಎಷ್ಟು ಆರ್ ಮಾಡ್ತಿರೋ ನೋಡೋಣ ಅಂತ. ಲೆಟ್ಸ್ ಸಿ, ಐ ಹೋಪ್ ಐ ವಿಲ್ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ವೀಕ್ ಟು. ಫೈನಲಿ week 4 day 7 ಹ್ಯಾಪಿ ಥರ್ಸ್ಡೇ ದಿನ ಮುಗಿಸ್ತಾ, ಎಸ್ ಐ ಸ್ಟಡಿಡ್ ಫಾರ್ 4 or 5 days. ಆ್ಯಕ್ಚುಲಿ 3 to 4 hour ಓದೋದು ತುಂಬಾ ಕಷ್ಟ. ಇಟ್ ಇಸ್ ರಿಯಲಿ ಹಾರ್ಡ್. ನಾನು ಎಲ್ಲ ಬಿಟ್ಟು ನಾನು ತುಂಬ ಸೀರಿಯಸ್ ಆಗಿ ಟ್ರೈ ಮಾಡಿದೆ. ಇಟ್ ಈಸ್ ವೆರಿ ಹಾರ್ಡ್. ಮತ್ತು ಆ ಅಟೆನ್ಷನ್ ಬುಕ್ ಮುಂದೆ ಕೂತ್ಕೊಂಡ್ರೆ ಅಟೆನ್ಷನ್ ಬರೋಕ್ಕೆ ಇಟ್ ಟುಕ್ ಲೈಕ್ ಅ ಲಾಟ್ ಆಫ್ ಟೈಮ್, ಸೊ ಅಟ್ ಲೀಸ್ಟ್ 3 to 4 hours ದಿನದಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರು
1 to 2 hours ಮಾತ್ರ 100% ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲ. I'll give it and I'll study. Yes, I'm gonna do it. Well, successfully 2 weeks gym with protein. Third week work ಇತ್ತು. So no gym but clean eating. ಅಲ್ಲಲ್ಲಿ ಸ್ವಲ್ಪ ಸ್ನ್ಯಾಕ್ಸು ಅದು ಇದು ಹೋಗ್ತಿತ್ತು, ಬಟ್ ಸ್ಟಿಲ್ ಪ್ರೋಟೀನ್ ಕನ್ಸಂಪ್ಷನ್ ಮಿಸ್ ಮಾಡಿರಲಿಲ್ಲ. 4th ವೀಕಿಗೆ ಬಂದಂಥ ಐಡಿಯಾಯಿಂದ ಎವ್ರಿ ಡೇ ಸ್ಕ್ರಾಲಿಂಗ್ ಬಿಟ್ಟು ಸ್ಟಡಿಯಿಂಗ್. ಸೊ ಒಂದು ರೇಂಜ್ಗೆ ಮಾಡಿದ್ದೀನಿ. ಸೊ ಐ ಫೀಲ್ ಹ್ಯಾಪಿ ಅಬೌಟ್ ಇಟ್. ಈ ಒಂದು ವಾರ ಫೋನ್ ಇಲ್ಲದೆ ಇಟ್ ವಾಸ್ ರಿಯಲಿ ಗುಡ್. ಬಟ್ ಸ್ಟಿಲ್ ಲಾಟ್ಸ್ ಆಫ್ ಎಫರ್ಟ್ಸ್ ಬೇಕು, ಬಿಕಾಸ್ ಸ್ವಿಚ್ ಆಗಿದ ತಕ್ಷಣ, ಬುಕ್ ಮುಂದೆ ಕೂತ್ಕೊಂಡಿದ ತಕ್ಷಣ ಎಲ್ಲೋ ಓದಿದಲ್ಲ ತಲೆಯಲ್ಲಿರುತ್ತೆ ಅಂತಲ್ಲ. ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ನೀವೇ ನೋಡ್ತಿರ್ಬೋದು ನನ್ನ ವಿಡಿಯೋಸಲ್ಲಿ. ಸೊ ಎಸ್, ಐ ಆಮ್ ಗೋನಾ ಕಂಟಿನ್ಯೂ ಆ್ಯಂಡ್ ಡೂ ಇಟ್. ಸೊ ಈ ವೀಕೆಂಡ್ ಬಿಟ್ಬಿಟ್ಟು ಮಂಡೇಯಿಂದ ಫುಲ್ ಇಂಟೆನ್ಸ್ ಆಗಿ Monday to Sunday. I mean, it's a nice plan. So let's gonna do it. So these 2 days, I'll take a break. Already ಎಷ್ಟೊಂದು ಅಪ್ಲೋಡ್ ಮಾಡೋದು ಪೆಂಡಿಂಗ್ ಇದೆ. ಸೊ ಐ ಥಿಂಕ್ ಐಲ್ ಡೂ ದ್ಯಾಟ್ ವರ್ಕ್. ಬಟ್ ಪ್ರೋಟೀನ್ ಇಂಟೇಕ್ ಎಲ್ಲ ಮುಗಿಸ್ತೀನಿ. ಬಟ್ ಮಂಡೆಯಿಂದ ಹೊಸ ರೂಟೀನ್, ಹೊಸ will begin for me at new age, great age. I'm gonna rock it. So yes, all the best to me, and thank you for all you guys. We'll do it. So no scrolling, studying, following goals. That's it for the wellness of ourselves: physical fitness, mental sharpness, financial freedom. These 3 things, let's achieve it by utilizing time in a right way. The only thing is to make the best utilization of your time.